ಸಾರ್ವಭೌಮ ಉಜ್ಜಯಿನಿ ನಗರಾಧೀಶ ಶ್ರೀ ಶ್ರೀ ವಿಕ್ರಮರಾಜ ಸಾರ್ವಭೌಮ ಕಿ ಶ್ರೀ ಶ್ರೀ ವಿಕ್ರಮರಾಜ ಸಾರ್ವಭೌಮ ಕಿ ಶ್ರೀ ಶ್ರೀ ವಿಕ್ರಮರಾಜ ಸಾರ್ವಭೌಮ ಕಿ अम्मा माता अम्मा करुणिसो कालिका माते ताई करुणिसी कापाडम्मा ताई करुणिसी कापाडम्मा करुणिसो कालिका माते ताई करुणिसी कापाडम्मा ताई करुणिसी कापाडम्मा अम्मा कालिका माते पुರದ ಪ್ರಜೆಗಳ ರಕ್ಷಿಸೋ ಮಾತೆ ಅಮ್ಮ ಜಗದಾಂಬೆ ಪುರದ ಜನರ ರಕ್ಷಿಸೋ ಮಾತೆ ಕೈ ಹಿಡಿದು ಕಾಪಾಡಮ್ಮ ತಾಯಿ ಕರುಣಿಸಿ ಕಾಪಾಡಮ್ಮ ತಾಯಿ ಕರುಣಿಸಿ ಕಾಪಾಡಮ್ಮ करुणिसो कालिका माते ताई करुणिसी कापाडम्मा ताई करुणिसी कापाडम्मा अम्मा कालिका माते ತಂದೆಯು ನೀನಮ್ಮ ತಾಯಿಯು ನೀನಮ್ಮ ಅಮ್ಮ ತಂದೆಯು ನೀನಮ್ಮ ತಾಯಿಯು ನೀನಮ್ಮ ಬಂಧು ಬಳಗ ನೀನೇ ತಾಯಿ ಕರುಣಿಸಿ ಕಾಪಾಡಮ್ಮ ತಾಯಿ ಕರುಣಿಸಿ ಕಾಪಾಡಮ್ಮ करुणिसो कालिका माते ताई करुणिसी कापाडम्मा ताई करुणिसी कापाडम्मा अम्मा माते जननी ಕಾಳಿಕಾ ಮಾತೆ ಈ ನಮ್ಮ ನಾಡಿನ ಪ್ರಜೆಗಳಿಗೆ ನನ್ನ ರಾಜ್ಯಕ್ಕೂ ಯಾವುದು ಕುಂದು ಕೊರತೆ ಬರದಂತೆ ಕಾಪಾಡಬೇಕೆಂದು ತನ್ನಲ್ಲಿ ಬೇಡಿಕೊಳ್ಳಲು ಮಂತ್ರಿ ಸೇನಾಧೀಕ್ಷರು ಮಂತ್ರಿ ಪ್ರಭು ಅದ ವಿನೂತನ ದಯದಿ ದಯಳು ಮಂತ್ರಿಗಳೇ ಪ್ರಭು ಅದ ವಿನೂತನ ದಯದಿ ಪ್ರಜೆಗಳು ಸುಖದಿಂಬಾಳ್ವ ಬಾಳುತ್ತಿರಿ
ಸಚಿವವಾದ ಬೇಡು ಬೇಗ ಮಹಾಮಂತ್ರಿಗಳೇ ಮಹಾಪ್ರಭು ಕಾಲ ಕಾಲಕ್ಕೆ ಬೀಳುತ್ತೆ ಮಳೆ ಕಾಲ ಕಾಲಕ್ಕೆ ಬೀಳುತ್ತೆ ಮಳೆ ಬೆಳೆದ ಬೆಳೆದು ಬೆಳೆದ ಬೆಳೆ ಸುಖದಿ ಬಾಳ್ಮರಿ ಸಚಿವವಾದ ಬೇಡು ಬೇಗ ಮಹಾಮಂತ್ರಿಗಳೇ ಮಹಾಪ್ರಭು ನರರು ಇರುತ್ತ ಇರುವ ಸುಖದಿ ಮಹಾಮಂತ್ರಿಗಳೇ ಮಹಾಪ್ರಭು ನರರು ಇರುತ್ತ ಇರುವ ಸುಖದಿ ಪರಮಧರ್ಮ ಪರಮಧರ್ಮದಿಂದ ಬಾಳ್ಮರಿ ಸಚಿವವಾದ ಬೇಡು ಬೇಗ ಮಹಾಮಂತ್ರಿಗಳೇ ಮಹಾಪ್ರಭು ಈ ನಮ್ಮ ರಾಜ್ಯದಲ್ಲಿ ಕಾಲ ಕಾಲಕ್ಕೆ ಸರಿಯಾಗಿ ಮಳೆ ಬೆಳೆಗಳಿಂದ ಕೂಡಿ ಪ್ರಜೆಗಳೆಲ್ಲರೂ ಸುಖ ಶಾಂತಿಯಿಂದ ಇರುವರೆ ಅದು ಅಲ್ಲದೆ ಆ ಶ್ರೀಹರಿಯಿಂದ ಕೃಪೆಯಿಂದ ಇರುವರೆ ಅದನ್ನು ತಿಳಿಸುವುದರಾಗಿ ಆಗಬಹುದು ಮಹಾಪ್ರಭು ಮಹಾಮಂತ್ರಿಗಳೇ ಕಾಲ ಕಾಲ ಜೇಗ ಬೀಳುತ್ತೆ ಮಳೆಗಳು ಡೋಲನ ತೆರೆದೋಳು ಮಹಾಪ್ರಭು ಮಹಾಮಂತ್ರಿಗಳೇ ಡೋಲನ ತೆರೆದೋಳು ಡೋಲನ ತೆರೆದೋಳು ಮಹಾಪ್ರಭು ಮಹಾಮಂತ್ರಿಗಳೇ ಡೋಲನ ತೆರೆದೋಳು ಬಾಳು ಕಲೇಪ ಪ್ರಭೋ ನಾಲೆತೋ ಗಣರ ಗಣೇಶ ಪ್ರಭೋ ನಾಲೆತೋ ಗಣರ ಗಣೇಶ ಪ್ರಭೋ ನಾಲೆತೋ ಮಹಾಪ್ರಭು ಮಹಾಮಂತ್ರಿಗಳೇ ಕರರೋ ಸೋದರರೋ ಜಯಮಾದಿ ಕಲೆಹರೋ ಮಹಾಪ್ರಭು ಮಹಾಮಂತ್ರಿಗಳೇ ಕರರೋ ಸೋದರರೋ ಜಯಮಾದಿ ಕಲೆಹರೋ ಡೋಲನ ತೆರೆದೋಳು ಮಹಾಪ್ರಭು ಮಹಾಮಂತ್ರಿಗಳೇ ಡೋಲನ ತೆರೆದೋಳು ಡೋಲನ ತೆರೆದೋಳು ಮಹಾಪ್ರಭು ಮಹಾಮಂತ್ರಿಗಳೇ ಡೋಲನ ತೆರೆದೋಳು ಬಾಳು ಕಲೇಪ ಪ್ರಭೋ ನಾಲೆತೋ ಗಣರ ಗಣೇಶ ಪ್ರಭೋ ನಾಲೆತೋ ಗಣರ ಗಣೇಶ ಪ್ರಭೋ ನಾಲೆತೋ ಮಹಾಮಂತ್ರಿಗಳೇ ನಮ್ಮ ಉಜ್ಜಯಿನಿ ನಗರದಲ್ಲಿ ಕಾಲ ಕಾಲಕ್ಕೆ ಮಳೆ ಬೆಳೆಗಳಾಗಿ ಪ್ರಜೆಗಳೆಲ್ಲರೂ ಸುಖ ಸಂತೋಷದಿಂದಿರುವರು. ಅದು ಅಲ್ಲದೆ ಆ ಶ್ರೀಹರಿಯ ಕೃಪೆಯಿಂದ ಸದಾ ಶ್ರೀಹರಿಯ ಧ್ಯಾನದಲ್ಲಿ ನಿರತರಾಗಿರುವರು. ಮತ್ತೇನಪ್ಪಣೆ ಮಹಾಪ್ರಭು. ಬೇಷ್ ಇನ್ನಂತ ಚಿತ್ರವೇದ ಮಂತ್ರಿಯು ಈ ನನ್ನ ರಾಜ್ಯದಲ್ಲಿ ಇರಬೇಕಾದರೆ ನನಗಾಗಲಿ ಈ ನನ್ನ ರಾಜ್ಯಕ್ಕಾಗಲಿ ಯಾವ ಕುಂದುಕೊರತೆ ಅಂದರೆ ಬಹಳ ಸಂತೋಷವಾಯಿತು. ತಮ್ಮ ಪೀಠದಲ್ಲಿ ಅಲಂಕರಿಸಿ ಅಪ್ಪಣೆ ಮಹಾಪ್ರಭು. ಸೇನಾಧೀಕ್ಷರೇ ಮಹಾಪ್ರಭು ಬೇಡೋ ಸೈನಿಕ ಸೈನ್ಯದ ವಿವರ ಬೇಡೋ ಸೈನಿಕ ಸೇನಾಧೀಕ್ಷರೇ ಶತ್ರು ರಾಜರಲ್ಲ ಕಪ್ಪ ಕಾಣಿಕೆಯ ಸೇನಾಧೀಕ್ಷರೇ ಶತ್ರು ರಾಜರಲ್ಲ ಕಪ್ಪ
ಕಾಣಿಕೆಯ ತಂದೊಪ್ಪಿಸುತ್ತಿಹರೆ ಸಲಾದೀಕ್ಷಣೆ ತಂದೊಪ್ಪಿಸುತ್ತಿಹರೆ ಇತರಂತೆ ಬಾಳ್ವಾರ್ ಹೇಳು ಸೈನಿಕ ಸೈನ್ಯದ ವಿವರ ಹೇಳು ಸೈನಿಕ ಸಲಾದೀಕ್ಷಣೆ ನಮ್ಮ ಸೈನ್ಯವನ್ನು ಯಾವ ರೀತಿ ಇಟ್ಟಿರುವುದೆಂದು ಅದನ್ನು ತಿಳಿಸುವಂತರಾಗಿ ಅಪ್ಪಳ ಮಹಾಪ್ರಭು ಚಂಡರಿಪೆ ಮಂಡಲಂ ಗಂಡಿಸುತ್ತೆ ಚಂಡರಿಪೆ ಮಂಡಲಂ ಗಂಡಿಸುತ್ತೆ ಗೆದರಿಸಿ ಬರುವುದು ಅಮ್ಮಯ ಸೈನ್ಯ ಪರರಾಜರಂ ಸಾಧಿಸಿ ಪರರಾಜರಂ ಸಾಧಿಸಿ ಎರೆಯುವುದು ಎಮ್ಮಯ ಸೈನ್ಯ ಪುರಜನರಿಗೆ ನೆಮ್ಮದಿ ಕೊಡಲ ಪುರಜನರಿಗೆ ನೆಮ್ಮದಿ ಕೊಡಲು ಸದನ ಪ್ರಯತ್ನ ಮಾಡಿದನ ಪ್ರಜನರಿಗೆ ಸದನ ಪ್ರಯತ್ನ ಮಾಡಿದನ ನಮ್ಮ ಸೈನ್ಯವ ಕಂಡ ಮಾತ್ರದೆ ನಮ್ಮ ಸೈನ್ಯವ ಕಂಡ ಮಾತ್ರದೆ ಗಡಗಡ ನಡೆಯುವುದು ಪರ ಸೈನ್ಯ ಗಡಗಡ ನಡೆಯುವುದು ಪರ ಸೈನ್ಯ ಗಡಗಡ ನಡೆಯುವುದು ಪರ ಸೈನ್ಯ ಮೋಸ ಮಾಡಿದ ಪಾಪಿಗಳನ್ನ ಮೋಸ ಮಾಡಿದ ಪಾಪಿಗಳನ್ನು ನಿತ್ಯ ಜಲೆಯ ಸೀಳುವೆನು ನಮ್ಮ ಸೈನ್ಯವ ಕಂಡ ಮಾತ್ರದೆ ನಮ್ಮ ಸೈನ್ಯವ ಕಂಡ ಮಾತ್ರದೆ ಗಡಗಡ ನಡೆಯುವುದು ಪರ ಸೈನ್ಯ ಗಡಗಡ ನಡೆಯುವುದು ಪರ ಸೈನ್ಯ ಗಡಗಡ ನಡೆಯುವುದು ಪರ ಸೈನ್ಯ ನಮ್ಮ ಸೈನ್ಯವನ್ನು ಕಂಡರೆ ಪರರ ಸೈನ್ಯವು ಗಡ ಗಡನ ನಡೆಯುತ್ತಿರುವುದು ಅದು ಅಲ್ಲದೆ ನಮ್ಮ ಬರಭಾಗದ ಕಪ್ಪ ಕಾಣಿಗಳನ್ನು ತಂದೊಪ್ಪಿಸುವಂತೆ ಮಾಡುವುದು ಮುಂದೇನಪ್ಪಣೆ ಬಲ ಬಲ ನಿನ್ನಂತ ಅಸೂಯಸಾರನಾದ ಸೈನಾಧೀಕ್ಷನು ಈ ನನ್ನ ರಾಜ್ಯದಲ್ಲಿ ಇರಬೇಕಾದರೆ ನನಗಾಗಲಿ ಈ ನನ್ನ ರಾಜ್ಯಕ್ಕಾಗಲಿ ಯಾವ ಕುಂದುಕೊರತೆ ಎಂದರೇನು ಬಹಳ ಸಂತೋಷವಾಯಿತು ತಮ್ಮ ಪೀಠದಲ್ಲಿ ಅಲಂಕರಿಸಿ ಅಪ್ಪಳ ಮಹಾಪ್ರಭು ಮಂತ್ರಿ ಸೈನಾಧೀಕ್ಷರೇ ಧನ್ಯನಾದ ನಾನು ದರಗಳು ಮಂತ್ರಿ ಸೈನಾಧೀಕ್ಷರೇ ಧನ್ಯನಾದ ನಾನು ದರಗಳು ಮನನಾದ ನಾನು ಇಳೆಗಳು ಮಂತ್ರಿ ಸೈನಾಧೀಕ್ಷರೇ ಮನನಾದ ನಾನು ಇಳೆಗಳು ಧನ್ಯನಾದ ನಾನು ದರಗಳು ಮಂತ್ರಿ ಸೈನಾಧೀಕ್ಷರೇ ಪಾಲವೋ ಇನ್ನೊಂದು ಯಾದಿ ಪಾವನವಾದನು ನಿಮ್ಮ ಪುಣ್ಯದ ಪಾಲವು ನಾನು ಧನ್ಯನಾದನು ನಾನು ದರಗಳು ಮನನಾದ ನಾನು ಇಳೆಗಳು ಅಲೆನಾದ ನಾನು ದರಗಳು ಮಂತ್ರಿ ಗುರುಮುನಿ ಪಾದ ಸೇವೆಯ ಮಾಡಿ ಮಂತ್ರಿ ಸೇನಾಧಿಕಾರಿ ಗುರುಮುನಿ ಪಾದ ಸೇವೆಯ ಮಾಡಿ ಇಂದಿಗ ಕೌದ
ಪಾದ ಸೇವೆಯ ಮಾಡಿ ಗುರುಮುನಿ ಪಾದ ಸೇವೆಯ ಮಾಡಿ ಇಲ್ಲಿಗೆ ಕರಗಳು ಪಾವನವಾದವು ಇಲ್ಲಿಗೆ ಕರಗಳ ಪಾವನವಾದವು ಧನನಾದ ನಾನು ಗರೆಗಳು ಮನನಾದ ನಾನು ಇಳೆಗಳು ಧನನಾದ ನಾನು ಗರೆಗಳು ಧನನಾದ ನಾನು ಗರೆಗಳು ಧನನಾದ ನಾನು ಗರೆಗಳು ನಿನ್ನಂಥ ಛತ್ರವೇದ ಮಂತ್ರಿಯು ನಿನ್ನಂಥ ಆಸ್ಯಾಸುರನಾದ ಸೈನ್ಯಾಧ್ಯಕ್ಷನು ಈ ನನ್ನ ರಾಜ್ಯದಲ್ಲಿ ಇರಬೇಕಾದರೆ ನನಗಾಗಲಿ ಈ ನಮ್ಮ ರಾಜ್ಯಕ್ಕಾಗಲಿ ಯಾವ ಕುಂದುಕೊರತೆ ಎಂದರೇನು ಬೇಷ್ ಬಹಳ ಸಂತೋಷವಾಯಿತು ನಿಮ್ಮ ಪೀಠದಲ್ಲಿ ಕುಳಿತುಕೊಳ್ಳೋಣ ಆಗಬಹುದು ಮಹಾಪ್ರಭು ವಾದಿ ಬಿಟ್ಟಾಂದೆ ವಾದಿ ಬಿಟ್ಟಾಂದೆ ಅಮ್ಮ ಹಸಿವೆ ಹಿಡಿ ಅಂದವನಿಟ್ಟು ನೀರನ್ನು ಕೊಟ್ಟು ಪ್ರಾಣವನ್ನುಳಿಸಮ್ಮ ತಾಯಿ ಪ್ರಾಣವನ್ನುಳಿಸಮ್ಮ ಅಮ್ಮ ಹಲವರ ಮುಂದೆ ಅಂಗಲಾಚೆ ಕೆಲವರ ಮುಂದೆ ಕೈತಾಚೆ ಹಲವರ ಮುಂದೆ ಅಂಗಲಾಚೆ ಕೆಲವರ ಮುಂದೆ ಕೈತಾಚೆ ಅಯೋಗ್ಯನೆಂದು ತಿಳಿದರು ಸರಿಯೇ ಪ್ರಾಣವನ್ನುಳಿಸಮ್ಮ ತಾಯಿಗೆ ಪ್ರಾಣವನ್ನುಳಿಸಮ್ಮ ಅಮ್ಮ ಹಸಿವೆ ಹಿಡಿ ಅಂದವನಿಟ್ಟು ನೀರನ್ನು ಕೊಟ್ಟು ಪ್ರಾಣವನ್ನುಳಿಸಮ್ಮ ತಾಯಿಗೆ ಪ್ರಾಣವನ್ನುಳಿಸಮ್ಮ ಬಹುತಿ ಬಿಟ್ಟಾಂದೆ ಬಹುತಿ ಬಿಟ್ಟಾಂದೆ ಸಾವಿಗೆ ನಾನು ಎದರುವನಲ್ಲ ಸಾವೇ ಬಂದ ಜಯಿಸುವೆ ನಾನು ಓದಿ ಬಿಟ್ಟಾನೆ ಓದಿ ಸಾವಿಗೆ ನಾನು ಎದರುವೆನಲ್ಲ ಸಾವೇ ಬಂದ ಜಯಿಸುವೆ ನಾನು ಅಯೋಗ್ಯನೆಂದು ತಿಳಿದರು ಸರಿಯೇ ಪ್ರಾಣವನ್ನುಳಿಸಮ್ಮ ತಾಯಿಗೆ ಪ್ರಾಣವನ್ನುಳಿಸಮ್ಮ ಅಮ್ಮ ಹಸಿವೆ ಹಿಡಿ ಅನ್ನವನಿಟ್ಟು ನೀರನ್ನು ಕೊಟ್ಟು ಪ್ರಾಣವನ್ನುಳಿಸಮ್ಮ ತಾಯಿ ಪ್ರಾಣವನ್ನುಳಿಸಮ್ಮ ಗೋಧಿ ಬಿಟ್ಟಾದೆ ಗೋಧಿ ಬಿಟ್ಟಾದೆ ಉಪವಾಸವೆಂಬ ಗರಗಸದಿಂದ ಆತ್ಮಗೌರವ ಅಳೆಯಿತು ಗೋಧಿ ಬಿಟ್ಟಾದೆ ಗೋಧಿ ಬಿಟ್ಟಾದೆ ಉಪವಾಸವೆಂಬ ಗರಗಸದಿಂದ ಆತ್ಮಗೌರವ ಅಳೆಯಿತು ತಾಯೆ ಅಯೋಗ್ಯನೆಂದು ತಿಳಿದರು ಸರಿಯೇ ಪ್ರಾಣವನ್ನುಳಿಸಮ್ಮ ತಾಯೆ ಪ್ರಾಣವನ್ನುಳಿಸಮ್ಮ ಅಮ್ಮ ಹಸಿವೆ ಹಿಡಿ ಅನ್ನವನಿಟ್ಟು ನೀರನ್ನು ಕೊಟ್ಟು ಪ್ರಾಣವನ್ನುಳಿಸಮ್ಮ ತಾಯಿ ಪ್ರಾಣವನ್ನುಳಿಸಮ್ಮ ಅಮ್ಮ ಹಸಿವೆ ಹಸಿವೆ ಬಹುತಿ ಭಿಕ್ಷಾಂದೆ ಮಹಾಪ್ರಭುಗಳಿಗೆ ವಂದಿಸುವೆನು ಬ್ರಾಹ್ಮಣೋತ್ತಮರೇ ನಿಮಗೆ ಮಂಗಳವಾಗಲಿ ನೀವು ಯಾರು ನಿಮ್ಮ ನಾಮಾಂಕಿತವಾದರೇನು ಈ ರೀತಿ ಗೋಳಾಡಿ ಬರುತ್ತಿರಲು ಕಾರಣವೇನು ಮಹಾಪ್ರಭು ನನ್ನ ಜನ್ಮ ವೃತ್ತಾಂತವನ್ನು ಹೇಳುದು ನನಗೇಕೋ ಭಯವಾಗುತ್ತಿರುವುದು ಮಹಾಪ್ರಭು ಏನು ಬ್ರಾಹ್ಮಣೋತ್ತಮರೇ
ನಿಮ್ಮ ವೃತ್ತಾಂತವನ್ನು ತಿಳಿಸಲು ನಿಮಗೆ ಭಯವಾಗುತ್ತಿರುವುದೇ? ಹೌದು ಮಹಾಪ್ರಭು. ಬ್ರಾಹ್ಮಣ ತಮ್ಮರೇ, ಇದ ವಿಕ್ರಮರಾಜ ಸಭಾ. ಯಾರಿಗೂ ಯಾರು ಭಯ ಪಡುವಂತಿಲ್ಲ. ಧೈರ್ಯವಾಗಿ ತಿಳಿಸುವಂತರಾಗಿ. ತಮ್ಮ ಅಪ್ಪಣೆ ತಾಗಲಿ ಮಹಾಪ್ರಭು. ಬಡವನಾಗಿರಬಾರದು ಪಡವೀಶ ಕೇಳು, ಬಡವನಾಗಿರಬಾರದು ಮಹಾಪ್ರಭು. ಬ್ರಾಹ್ಮಣ ತಮ್ಮರೇ, ಬಡವನಾಗಿರಬಾರದು ಪಡವೀಶ ಕೇಳು, ಬಡವನಾಗಿರಬಾರದು ಮಹಾಪ್ರಭು. ಬ್ರಾಹ್ಮಣ ತಮ್ಮರೇ, ಮಂದನ ಕಾಟದೆ ಬದಗಿತು ಸಂಕಟವೋ ಮಹಾಪ್ರಭು. ಬ್ರಾಹ್ಮಣ ತಮ್ಮರೇ, ಮಂದನ ಕಾಟದೆ ಬದಗಿತು ಸಂಕಟವೋ ನರರನ್ನು ಪೀಡಿಸಲು ವರ ಕರುಣಾಳು, ಬಡವನಾಗಿರಬಾರದು ಬಡವೀಶ ಕೇಳು, ಬಡವನಾಗಿರಬಾರದು ಮಹಾಪ್ರಭು. ಬ್ರಾಹ್ಮಣ ತಮ್ಮರೇ, ಮಕ್ಕಳಿಗ ಶಾಂತರಾಗಿ ಮಕ್ಕಳಿಗ. ಮಂದನ ಕಾಟದೆ ಬದಗಿತು ಸಂಕಟವು ಮಹಾಪ್ರಭು. ಬ್ರಾಹ್ಮಣ ತಮ್ಮರೇ, ಮಂದನ ಕಾಟದೆ ಬದಗಿತು ಸಂಕಟವು ನರರನ್ನು ಪೀಡಿಸಲು ವರ ಕರುಣಾಳುವೆನು, ಬಡವನಾಗಿರಬಾರದು ಬಡವೀಶ ಕೇಳು, ಬಡವನಾಗಿರಬಾರದು ಮಕ್ಕಳಿಗ ಶಾಂತರಾಗಿ ಶಾಂತರಾಗಿ ಮಹಾಪ್ರಭು. ಬ್ರಾಹ್ಮಣ ತಮ್ಮರೇ, ನನ್ನನ್ನು ಕೇರಳ ದೇಶದ ನಾಗಚರ್ಮನೆಂದು ಕರೆಯುವರು. ನನಗಾದರೂ ಭಗವಾನ್ ಶ್ರೀದೇವರು ಒಕ್ಕಲಿಸಿದ ಕಾರಣ ಮನೆ ತುಂಬ ಮಕ್ಕಳು, ತಿನ್ನಲು ಅನ್ನವಿಲ್ಲ, ಒದೆಯಲು ವಸ್ತ್ರವಿಲ್ಲ. ತಾವಾದರೂ ರಾಜರೆಂದು ತಿಳಿದುಕೊಂಡು ತಮ್ಮ ರಾಜಾಸ್ಥಾನಕ್ಕೆ ಬಂದಿರುವೆನು. ತಾವು ಏನಾದರೂ ಕೊಟ್ಟರೆ ಅದನ್ನು ತೆಗೆದುಕೊಂಡು ಹೋಗಿ ಸ್ವಲ್ಪ ದಿವಸ ಕಾಲಹರಣ ಮಾಡ್ತೇನೆ. ಇಷ್ಟೇ ಮಹಾಪ್ರಭು ನನ್ನ ವೃತ್ತಾಂತ. ಮಹಾಮಂತ್ರಿಗಳೇ, ಇವರನ್ನು ಕರೆದುಕೊಂಡೋಗಿ ಭೋಜನಾಲಯದಲ್ಲಿ ಭೋಜನವನ್ನು ಏರ್ಪಡಿಸುವರಾಗಿ. ಆಗಬಹುದು ಮಹಾಪ್ರಭು. ಮಹಾಮಂತ್ರಿಗಳೇ, ನಮ್ಮ ಅರಮನೆಗೆ ಹೋಗಿ ಒಂದು ಪುಷ್ಪಾಂಡ ಫಲವನ್ನು ತರಿಸಿ ಅದರಲ್ಲಿ ತೆರಳನ್ನು ತೆಗೆದು ವಜ್ರ ವೈಡೂರ್ಯ ದನಕನಕಾದಿಗಳನ್ನು ತುಂಬಿ ತರುವರಾಗಿ. ಆಗಬಹುದು ಮಹಾಪ್ರಭು. ಮಹಾಪ್ರಭುಗಳು ಕೃಷ್ಣಾನ್ನ ಭೋಜನ ಆಯಿತು ಮಹಾಪ್ರಭು. ಮಹಾಮಂತ್ರಿಗಳೇ, ಮಹಾಪ್ರಭು ಇಲ್ಲಿ ಆ ಪುಷ್ಪಾಂಡ ಫಲವನ್ನು ಕೊಡುವರಾಗಿ. ಮಂಡಪಲವು ಸಿದ್ಧವಾಗಿರುವುದು, ತೆಗೆದುಕೊಳ್ಳುವರಾಗಿ ಮಹಾಪ್ರಭು. ಬ್ರಾಹ್ಮಣೋತ್ತಮರೇ, ಮಹಾಪ್ರಭು ಇದನ್ನು ತೆಗೆದುಕೊಂಡೋಗಿ ಸುಖದಿಂದ ಬಾಳುವರಾಗಿ. ತಮ್ಮ ಅಪ್ಪಣೆ ಮಹಾಪ್ರಭು. ರಾಜಾದಿ ರಾಜ ಮಾರ್ತಾಂಡ ತೇಜ ಸಾರ್ವಭೌಮ ಚಕ್ರವರ್ತಿ ವಿಕ್ರಮಾದಿತ್ಯ ಮಹಾರಾಜ ಸಂತೋಷದಿ ಬಾಳು ರಾಜೇಂದ್ರ. ಮಹಾಪ್ರಭು ಅಪ್ಪಣೆ ಆದರೆ ನಾವಿಂದು ಬರ್ತೇವೆ ನಿಮಗೆ ಮಂಗಳವಾಗಲಿ. ನೀವು ಆಗಬಹುದು ಮಹಾಪ್ರಭು. ಶಿವ ಶಿವ, ಆ ದೇಶದಿಂದ ಈ ದೇಶದವರೆಗೂ ಬಂದರು ಸಹ ಈ ರಾಜರಾದರೂ ಈ ವರವಾದಂಥ ಕೂಷ್ಮಾಂಡವನ್ನು ಕೊಟ್ಟಿರುವಲ್ಲ, ಈ ಕೂಷ್ಮಾಂಡವನ್ನು ಬೇಯಿಸಿ ತಿನ್ನೋಣವೆಂದರೆ ಉಪ್ಪು ಮೆಣಸಿಗೂ ಗತಿಯಿಲ್ಲವಲ್ಲ. ಏನು ಮಾಡಲಿ? ಇಲ್ಲಿ ಕಾಣುತ್ತಿರುವ ನಗರಕ್ಕೆ ಹೋಗಿ ಈ ಕೂಷ್ಮಾಂಡವನ್ನು ಮಾರಿ ಈ ದಿವಸದ ಉದರ ಪೋಷಣೆ ಮಾಡಿಕೊಳ್ಳುವೆನು. ಪೂಜ್ಯರೇ, ಏನನ್ನು ಪೂಜ್ಯರೇ, ಈ ಕೂಷ್ಮಾಂಡವನ್ನು ಮಾರುತ್ತೇನೆ ಪೂಜ್ಯರೇ. ಏನು ಈ ಪುಷ್ಪಾಂಡವನ್ನು ಮಾರುತ್ತಿರುವೆಯಾ? ಹೌದು ಪೂಜ್ಯರೇ. ಎಷ್ಟು ವರವನ್ನು ಕೊಡಬೇಕು? 10 ವರ ಕೊಟ್ಟರೆ ಕೊಡ್ತೇನೆ ಪೂಜ್ಯರೇ. ಏನು ಈ ಪುಷ್ಪಾಂಡಕ್ಕೆ 10 ವರವೇ? ಹೌದು ಪೂಜ್ಯರೇ. ನೋಡಪ್ಪ, ನನ್ನ ಹತ್ತಿರ 3 ವರ ಮಾತ್ರ ಇರುವುದು. ಕೊಡುವುದಾದರೆ ಕೊಡು, ಇಲ್ಲವಾದರೆ ನಾನು ಮುಂದಕ್ಕೆ ಹೋಗುತ್ತೇನೆ. ಪೂಜ್ಯರೇ, 3 ವರನೇ ಕೊಡುವರಾಗಿ ಪೂಜ್ಯರೇ. ತಗೊಳ್ಳಿ. 1 2 3 ಪುಷ್ಪಾಂಡವನ್ನು ಕೊಡುವರಾಗಿ. ತೆಗೆದುಕೊಳ್ಳುವರಾಗಿ ಪೂಜ್ಯರೇ. ಅಯ್ಯೋ, ಏನಪ್ಪ ಇಷ್ಟೊಂದು ಭಾರವಾಗಿದೆ. ಅಯ್ಯೋ 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 ಅಯ್ಯೋ, ಎತ್ತಕ್ಕಾಗ್ತಾ ಇಲ್ವಾ? ಅಯ್ಯೋ ಅಯ್ಯೋ, ಸ್ವಲ್ಪ ಎತ್ತಪ್ಪ ಸ್ವಲ್ಪ 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 ಸ್ವಲ್ಪ.
ಇಷ್ಟೊಂದು ಭಾರವಾಗಿದೆಯಲ್ಲ, ಪೂಜಾರಿ, ಏನೇನೋ ಕಾಣಲ್ಲ. ಸಂತೋಷದ ಬರುವರಾಗಿ ವಿಚಾರಿಸಿ ಪೂಜಾರಿ. ನೋಡುವೆನು. ಅಯ್ಯೋ ಅಯ್ಯೋ, ಶಿವ ಶಿವ, ಈ ಕೂಷ್ಮಾಂಡವನ್ನು ಮಾರಿ ಈ ದಿನದ ಉದರ ಪೋಷಣೆ ಮಾಡಿಕೊಂಡಿದ್ದಾಯಿತು. ಶಿವ ಶಿವ, ನೆನ್ನೆ ಕೊಟ್ಟಂಥ ಕೂಷ್ಮಾಂಡವನ್ನು ಮಾರಿದಾಯಿತು. ಈ ದಿವಸ ಉದರ ಪೋಷಣೆಗೋಸ್ಕರವಾಗಿ ಭಿಕ್ಷಾಟನೆ ಮಾಡುತ್ತೇನೆ. ದೇವರ ಮಕ್ಕಳು ನಾವೆಲ್ಲ ತಿರುಕ ಧನಿಕ ಬೇರಿಲ್ಲ ಬೇರಿಲ್ಲ. ಬಹುತಿ ಭಿಕ್ಷಾಂದಿ, ಬಹುತಿ ಭಿಕ್ಷಾಂದಿ. ಓಹಯ್ಯ ಅಮ್ಮಯ್ಯ ಧರ್ಮನೇ ತಾಯಿ ತಂದೆ ಕಾಸೊಂದ ನೀಡೋ ಶಿವನೇ, ಕಾಸೊಂದ ನೀಡೋ ಶಿವನೇ. ಗೋಧಿ ಬಿಟ್ಟಾಂದೆ, ಗೋಧಿ ಬಿಟ್ಟಾಂದೆ. ಈ ನಮ್ಮ ನಾಡಿನಲ್ಲಿ ತಾಯನಹಳ್ಳಿ ಗ್ರಾಮದಲ್ಲಿ ಗೋಧಿ ಬಿಟ್ಟಾಂದೆ. ಈ ನಮ್ಮ ನಾಡಿನಲ್ಲಿ ಐನಹಳ್ಳಿ ಗ್ರಾಮದಲ್ಲಿ ಕೈ ನೀಡಿ ಬೇಡಿದರೆ ಕಾಸಿಲ್ಲ ಎನ್ನುವರೇ, ಕಾಸಿಲ್ಲ ಎನ್ನುವರೇ. ನಿಮ್ಮಂತ ದಾತರೇ ನಮಗೆಲ್ಲ ಆಸರೆ, ನೀವೇ ದೂರಾದರೆ ಗತಿಯಾರೋ ದೇವರೇ. ಓಹಯ್ಯ ಅಮ್ಮಯ್ಯ ಧರ್ಮನೇ ತಾಯಿ ತಂದೆ ಕಾಸೊಂದ ನೀಡೋ ಶಿವನೇ, ಕಾಸೊಂದ ನೀಡೋ ಶಿವನೇ. ಬಹುತಿ ಬಿಟ್ಟಾಂದೆ, ಬಹುತಿ ಬಿಟ್ಟಾಂದೆ. ನಾ ಕಳ್ಳನಾಗಲಾರೆ, ಸುಳ್ಳನ್ನು ಹೇಳಲಾರೆ. ಶಿವ ಶಿವ, ನಾ ಕಳ್ಳನಾಗಲಾರೆ, ಸುಳ್ಳನ್ನು ಹೇಳಲಾರೆ. ಕೈ ನೀಡಿ ಬೇಡಿದರೆ ಕಾಸಿಲ್ಲ ಎನ್ನುವರೇ, ಕಾಸಿಲ್ಲ ಎನ್ನುವರೇ. ನಿಮ್ಮಂತ ದಾತರೇ ನಮಗೆಲ್ಲ ಆಸರೆ, ನೀವೇ ದೂರಾದರೆ ಯಾರೋ ದೇವರೇ. ಓಹಯ್ಯ ಅಮ್ಮಯ್ಯ ಧರ್ಮನೇ ತಾಯಿ ತಂದೆ ಕಾಸೊಂದ ನೀಡೋ ಶಿವನೇ, ಕಾಸೊಂದ ನೀಡೋ ರವಿಸುತನ ಕಾಟದಿಂದ ಬಳಲೇ ಬೇಡಾದ ದೇವ. ರವಿಸುತನ ಕಾಟದಿಂದ ಬಳಲೇ ಬಂಡಾದ ದೇವ. ಕೈ ನೀಡಿ ಬೇಡಿದರೆ ಕಾಸಿಲ್ಲ ಎನ್ನುವರೇ, ಕಾಸಿಲ್ಲ ಎನ್ನುವರೇ. ನಿಮ್ಮಂತ ದಾತರೇ ನಮಗೆಲ್ಲ ಆಸರೆ, ನೀವೇ ದೂರಾದರೆ ಗತಿಯಾರೋ ದೇವರೇ. ಓಹಯ್ಯ ಅಮ್ಮಯ್ಯ ಧರ್ಮನೇ ತಾಯಿ ತಂದೆ ಕಾಸೊಂದ ನೀಡೋ ಶಿವನೇ, ಕಾಸೊಂದ ನೀಡೋ ಬಹುತಿ ಭಿಕ್ಷಾಂದೆ, ಬಹುತಿ ಭಿಕ್ಷಾಂದೆ. ಮಹಾಮಂತ್ರಿಗಳೇ, ಮಹಾಪ್ರಭು, ನಿನ್ನೆ ದಿವಸ ಆ ಬ್ರಾಹ್ಮಣೋತ್ತಮರಿಗೆ ಪುಷ್ಪಾಂಡ ಫಲದಲ್ಲಿ
ವಜ್ರ ವೈಡೂರ್ಯ ದನಕನಕಾದಿಗಳನ್ನು ತುಂಬಿಕೊಟ್ಟರೂ ಸಹ ಮತ್ತೆ ಯಥಾ ಪ್ರಕಾರವಾಗಿ ಭಿಕ್ಷಾಟನೆಯನ್ನು ಮಾಡುತ್ತಿರುವರಲ್ಲ, ಅವರು ನನ್ನ ನಾಸ್ಥಾನಕ್ಕೆ ಕರೆತರುವರಾಗಿ ಬಹುತಿ ಭಿಕ್ಷಾಂದೆ ಬ್ರಾಹ್ಮಣೋತ್ತಮರೇ, ಮಹಾಪ್ರಭು ನಿನ್ನೆ ದಿವಸ ಕೊಟ್ಟ ಪುಷ್ಪಾಂಡ ಫಲವೇನಾಯಿತು? ಮಹಾಪ್ರಭು, ನೆನ್ನೆ ಕೊಟ್ಟಂತ ಕೂಷ್ಮಾಂಡವನ್ನು ಅಲ್ಲಿ ಕಾಣುತ್ತಿರುವ ನಗರಕ್ಕೆ ವಿಕ್ರಯಿಸಿ ನೆನ್ನೆ ದಿವಸದ ಉದರ ಪೋಷಣೆ ಮಾಡಿಕೊಂಡೇನು ಮಹಾಪ್ರಭು. ಮಹಾಮಂತ್ರಿಗಳೇ, ಮಹಾಪ್ರಭು, ಇವರಿಗೆ ತಿಳಿಯಾದ ಹಾಗೆ ಪುಷ್ಪಾಂಡ ಫಲದಲ್ಲಿ ವಜ್ರ ವೈಡೂರ್ಯ ದನಕನಕಾದಿಗಳನ್ನು ತುಂಬಿಕೊಟ್ಟರೂ ಸಹ ಇವರು ಅದನ್ನು ವಿಕ್ರಯಿಸಿ ಒಂದು ದಿವಸಕ್ಕೆ ಉಪಯೋಗ ಮಾಡಿಕೊಂಡಿರಂತೆ. ಇವರನ್ನು ಅರಮನೆಗೆ ಕರೆದುಕೊಂಡು ಹೋಗಿ ಅವರ ಜೀವನೋಪಾಯಕ್ಕೆ ಬೇಕಾಗುವ ಸಾಮಗ್ರಿಗಳನ್ನು ಸಿದ್ಧಪಡಿಸುವರಾಗಿ. ಆಗಬಹುದು ಮಹಾಪ್ರಭು. ಮಹಾಪ್ರಭು, ಸ್ವಲ್ಪ ನಿಧಾನಿಸಿ ಮಹಾಪ್ರಭು. ಏನು ಬ್ರಾಹ್ಮಣೋತ್ತಮರೇ? ಮಹಾಪ್ರಭು, ನೀವು ಏನು ಕೊಟ್ಟರೂ ಸಹ ನನಗೆ ದಕ್ಕುವುದಿಲ್ಲ ಮಹಾಪ್ರಭು. ಏನು ಬ್ರಾಹ್ಮಣೋತ್ತಮರೇ, ನಾನು ಏನೇ ಕೊಟ್ಟರೂ ನಿಮಗೆ ಏನು ದಕ್ಕುವುದಿಲ್ಲವೇ? ದಕ್ಕುವುದಿಲ್ಲ ಮಹಾಪ್ರಭು. ಯಾಕೆ? ಮಹಾಪ್ರಭು, ನನಗೆ ಆ ಭಗವಾನ್ ಸೇವರು ಅಕ್ಕರಿಸ ಕಾರಣ ನನಗಾದರೂ ದಾರಿದ್ರ್ಯ ಭಾಗವೂ ಇರುವುದು. ಆ ದಾರಿದ್ರ್ಯ ಭಾಗವನ್ನು ಯಾರಿಗಾದರೂ ದಾನವಾಗಿ ಕೊಟ್ಟರೆ ನನ್ನ ದಾರಿದ್ರ್ಯ ಭಾಗವು ಹೋಗುವುದು ಮಹಾಪ್ರಭು. ಮಹಾಮಂತ್ರಿಗಳೇ, ಮಹಾಪ್ರಭು, ನಮ್ಮ ರಾಜ್ಯದಲ್ಲಿ ಇವರ ದಾರಿದ್ರ್ಯವನ್ನು ದಾರಿ ಎರೆದುಕೊಳ್ಳುವವರು ಯಾರಾದರೂ ಇದ್ದರೆ ಇಲ್ಲಿ ನನ್ನ ಸಭಾಸ್ಥಾನಕ್ಕೆ ಕರೆಸುವರಾಗಿ. ಆಗಬಹುದು ಮಹಾಪ್ರಭು. ಪ್ರಭು, ಈತನ ದಾರಿದ್ರ್ಯವನ್ನು ದಾರೆ ಎರೆದುಕೊಳ್ಳಲು ಯಾರೂ ಸಹ ಸಿದ್ಧವಿಲ್ಲ ಮಹಾಪ್ರಭು. ಬ್ರಾಹ್ಮಣೋತ್ತಮರೇ, ಮಹಾಪ್ರಭು, ನಿಮ್ಮ ದಾರಿದ್ರ್ಯವನ್ನು ನನಗೆ ದಾರಿ ಎರೆದುಕೊಡುವರಾಗಿ. ಬೇಡಿ ಮಹಾಪ್ರಭು, ಬೇಡಿ. ನನಗೆ ಬಂದಿರುವ ದಾರಿದ್ರ್ಯವು ನಿಮಗೆ ಬಂದರೆ ಪ್ರಜೆಗಳ ಗತಿಯನ್ನು ಮಹಾಪ್ರಭು. ಬೇಡಿ ಮಹಾಪ್ರಭು, ಬೇಡಿ. ಬ್ರಾಹ್ಮಣೋತ್ತಮರೇ, ರಾಜಾದಿರಾಜ ರಾಜ ಚಕ್ರೇಶ್ವರ 64 ಯುದ್ಧದಲ್ಲಿ ಪಾರಾಂಜಿತನಾದ ನಾನು ನನಗೆ ದಾರಿಯನ್ನು ಎರೆದುಕೊಡುವರಾಗಿ. ಮಹಾಪ್ರಭು, ಇದರ ಮೇಲೆ ತಮ್ಮ ಇಚ್ಛೆ ಮಹಾಪ್ರಭು. ಮಹಾಮಂತ್ರಿಗಳೇ, ಮಹಾಪ್ರಭು, ಗಂಗಾಕಲವನ್ನು ತರುವರಾಗಿ. ಆಗಬಹುದು ಮಹಾಪ್ರಭು. ಮಹಾಪ್ರಭು, ಗಂಗೋದಕವನ್ನು ತೆಗೆದುಕೊಳ್ಳುವರಾಗಿ. ಬ್ರಾಹ್ಮಣೋತ್ತಮರೇ, ಇದನ್ನು ತೆಗೆದುಕೊಂಡು ನಿಮ್ಮ ದಾರಿದ್ರ್ಯವನ್ನು ನನಗೆ ದಾರಿ ಎರೆದುಕೊಡುವರಾಗಿ. ಆಗಬಹುದು. ಆ ಶನಿ ಎಷ್ಟೇ ಕಷ್ಟ ಕೊಟ್ಟರು ನಾನು ಅನುಭವಿಸುವೆನು. ದಾರಿ ಇರುವರಾಗಿ. ತಮ್ಮ ಅಪ್ಪಣೆ ಆದರೆ ನಾನಿಂದು ಬರ್ತೇನೆ ಮಹಾಪ್ರಭು. ನಿಮಗೆ ಮಂಗಳವಾಗಲಿ, ನೀವು ಇನ್ನು ಹೋಗಿ ಬರುವರಾಗಿ. ಆಗಬಹುದು ಮಹಾಪ್ರಭು. ಮಹಾಮಂತ್ರಿಗಳೇ, ಮಹಾಪ್ರಭು, ಆ ಶನಿ ಎಂದರೆ ಯಾರು? ಆ ಶನಿಯ ವಿಚಾರವನ್ನು ತಿಳಿಕೊಳ್ಳುವ ಬಗೆ ಆದರೂ ಏನು? ಮಹಾಮಂತ್ರಿಗಳೇ, ಮಹಾಪ್ರಭು, ಆ ನವಗ್ರಹಗಳ ವಿಚಾರಗಳನ್ನು ತಿಳಿಯಬೇಕೆಂದು ನನ್ನ ಮನಸ್ಸಲ್ಲಿ ಹಂಬಲ ತುಂಬುತ್ತಿರುವುದು. ನಮ್ಮ ಅರಮನೆಯಿರುವ ಬ್ರಾಹ್ಮಣೋತ್ತಮರನ್ನು ಬರಮಾಡಿ ಆ ನವಗ್ರಹದ ವಿಚಾರಗಳನ್ನು ತಿಳಿದುಕೊಳ್ಳೋಣ. ಹಾಗೆ ಆಗಲಿ ಮಹಾಪ್ರಭು. ಯಾರಲ್ಲಿ? ನಮ್ಮ ಅರಮನೆಯ ವೇದ ಪಂಡಿತರನ್ನು ಬರಮಾಡುವರಾಗಿ. ರಾಜರ ಮನೆಯಲ್ಲಿ ಭೋಜನವೆಂದರೆ ಪುರಾಣ ಮಾಡುವನ ಮಹಿಳ. ಉಪ್ಪಿನ ಕಾಯೋ ತಪ್ಪಲ ಅಪ್ಪಳ ಸಂಡೆಗೆ ಉಪ್ಪಿನ ಕಾಯೋ ತಪ್ಪಲ ನಾವು ರಾಜರ ಮನೆ ಒಣಭೋಜನಕ್ಕೆ ಹೋಗ್ತಾ ಇದ್ದೀವಿ ಸ್ವಾಮಿಗಳು. ವನಭೋಜನ ತಮ್ದು ಶಾಸ್ತ್ರಿಗಳೇ, ರಾಜರ ಮನೆಯಿಂದ ಓಲೆ ಬಂದಿತ್ತು, ಅದಕ್ಕೆ ನಾವು ಹೊರಟಿದೀವಿ ಅಲ್ಲಿಗೆನೆ. ಅಂತ ಹಾಗೆ ನಿಮ್ದು ನಮ್ದು ಅಲ್ಲಿಗೆ ಶಾಸ್ತ್ರಿಗಳೇ. ಸ್ವಾಮಿ ನಿಮ್ದು
ಸ್ವಾಮಿಗಳೇ, ಶಾಸ್ತ್ರಿಗಳೇ, ಏನು 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 ನಿಮ್ಮ ಆಗಮನ ಆಗಮನ ಎಲ್ಲಿಗೆ? ಓಹೋ, ನನಗೆ ಇಬ್ರು ಹೆಂಡ್ತಿರಲ್ವಾ, ಅದಕ್ಕೆ ಕಿರಿಯಂತಿ ಮೇಲೆ ಊಟ ಮಾಡೋದ ಹಿರಿಯಂತಿ ಊಟ ಮಾಡೋದ ಅಂತ ಓ, ಊಟದ್ದೇ ಚಿಂತೆ ಸ್ವಲ್ಪ ಅವ್ರಿಗೆ. ಸ್ವಲ್ಪ ಸ್ವಲ್ಪ ಹಾ. ಅವ್ರಿಗಿಬ್ರಿಗೂ ಬೇಸರ ಆಗ್ಬಾರ್ದು ಅಂತ ಆ ಹೆಂಡತಿ ಮೇಲೆ ಒಂದಿಷ್ಟು ಈ ಹೆಂಡತಿ ಬಿಟ್ಟೆ ಭಾಳ ನೀವು ಚೆನ್ನಾಗಿ ಊಟ ಮಾಡಿದೀರಾ? ಕುಂಡಶಾಸ್ತ್ರಿಗಳು ಕರೀರಿ. ಭೋಜನ ಪ್ರಿಯ. ಹಾ, ಭೋಜನ ಪ್ರೇರೆ ಬಿಡಿ, ನಿಮ್ಗೆ ಹೇಳೋದಲ್ಲೇ ಗೊತ್ತಾಗುತ್ತೆ. ನಮ್ಮ ಕುಂಡಶಾಸ್ತ್ರಿಗಳು ಇನ್ನೊಬ್ರು ಕುಂಡಶಾಸ್ತ್ರಿಗಳು ಬಂದಿರಲ್ಲ, ಎಲ್ಲೋ ಲೇ ಬರ್ರಿ ಬನ್ರಿ ಶಾಸ್ತ್ರಿಗಳೇ. ಶಂಭೋ ಮಹಾದೇವ. ಶಂಭೋ ಮಹಾದೇವ, ಶಿವ ಶಿವ ಶಂಭೋ ಮಹಾದೇವ. ಶಂಭೋ ಮಹಾದೇವ, ಶಿವ ಶಿವ ಶಂಭೋ ಮಹಾದೇವ. ಬಾಳೆಯ ತಿಂಡಿಗೆ ಬೇಳೆಯ ಬೆಳ್ಳಿ, ಹೌದೌದು ಬಾಳೆಯ ತಿಂಡಿಗೆ ಬೇಳೆಯ ಇಷ್ಟಿಷ್ಟಾದರೂ ನುಂಗುವೆವು. ಇಷ್ಟಿಷ್ಟಾದರೂ ನುಂಗುವೆವು. ಶಂಭೋ ಮಹಾದೇವ, ಶಿವ ಶಿವ ಶಂಭೋ ಮಹಾದೇವ. ಅಪ್ಪಳ ತಂಡಿಗೆ ಉಪ್ಪು, ಅಪ್ಪಳ ತಂಡಿಗೆ ಉಪ್ಪಿನ ಎಪ್ಪತ್ತಾದರೂ ನುಂಗುವೆವು. ಎಪ್ಪತ್ತಾದರೂ ನುಂಗುವೆವು. ಶಂಭೋ ಮಹಾದೇವ, ಶಿವ ಶಿವ ಶಂಭೋ. ಸ್ವಾಮಿ ಸ್ವಾಮಿ ಬುದ್ಧಿ ಸಮಯ ನಮ್ಮ ಆಗಮನ ಇಲ್ಲಿಗೆ ಮುಂಡೆದ ಹಾ. ನನ್ ಮದ್ವೆ ಆಗೈತಂತ ಕೇಳ್ದ. ಇನ್ನು ಮದ್ವೆ ಚಿಂತೆನೆ ಹೋಗಿಲ್ಲ ಅವ್ರಿಗೆ. ಇನ್ನು ನಮ್ ಜೊತೆ ಎಲ್ಲಿ ಹೋಯ್ತು ಏ ಹೇಳ್ತಾರೆ. ಸ್ವಾಮಿ ನಿಮ್ ಮದುವೆ ಆಗು ಬಿಡು, ಇಲ್ಲಿ ಯಾರು ಐನಳ್ಳಿ ಹೆಣ್ಕೊಡಲ್ಲ ನಿನ್ಗೆ. ತಮ್ಮ ಆಗಮನ ಎಲ್ಲಿಗೆ? ಅಯ್ಯ ಮುಂಡೆದೆ ನನಗೆ 3 ಮದ್ವೆ. ಸಗಳಪ್ಪ ಈಗ ಎರಡಾಗ್ಬಿಟ್ರೆ ಸರೋಗ್ಬಿಡೋದು. ಮುಂಡೆದ ಹಾ. ಮೊದಲನೇ ಹೇಳು ಅಂದ, ಹಾ ಅಲ್ಲಿ ನೀರ್ ತತ್ತೀನಿ ಅಂತ ಹೋದ್ದು, ಹಾ ಆ ನೀರ್ ಬಿಡ ಹೊರಟ. ಒಳ್ಳೆ ಕೆಲಸ ಆಯ್ತು, ಮಾಡ. ಅವ್ರು ಹೋಗ್ಲಿ, ನಿಮ್ಮ ಆಗಮನ ಎಲ್ಲಿಗೆ ಅದ ಹೇಳಿ. ಓಹ್ ಎಳ್ನೇಳ ಕಾಡ್ ದೂರ ಹಾಕಂಡ್ರಿ ಇವ್ರಿಗೆ. ಎಳ್ನೇಳು ಹಾ. ಆ ತಬ್ಲ ಬರ್ತಿದ್ದ ನಾಟಕಕ್ಕೆ ಅವ್ರ ಹಿಂದೆ ಹೊರಟದ್ದು. ಒಳ್ಳೆ ಚೆನ್ನಾಗ್ ಬರುತ್ತಾನೆ ಅಂತ. ಹಾ. ಇದು ಚೆನ್ನಾಗಿ ಕೇಳಿಸ್ಬಿಟ್ಟು ನೋಡ್ರಿ. ಇದು ಕೇಳಿಸ್ತದೆ. ರೇ ಶಾಸ್ತ್ರಿಗಳೇ, 3ನೇಳ ಇನ್ನು ಹೇಳಕ್ಕೆ ಆಗಿದೆ. ಅವ್ರು ಯಾಕೆ ಹೋಗ್ಬೇಕು ಅವ್ರಿಂದ ನಾನೇ ಕಳ್ಸ್ಬೇಕು. ಒಳ್ಳೆ ಕೆಲಸ ಮಾಡ್ಬಿಟ್ಟಿದ್ರಿ ನೀವೇ. ಅದಕ್ಕೆ ಚಾರ್ಜ್ ನಾಲ್ಕು ಕೊಟ್ಟು ಕಳ್ಸ್ಬಿಟ್ಟಿದ್ಯಾ? ಹುಡ್ಕೊಂಡು ಹಾ. ಗೊತ್ತಾಯ್ತು. ಐನಳ್ಳಿಲ್ಲ ಅಂತ ಕೊಡಲ್ಲ ನಿನಗೆ. ಹುಡುಕ್ತೀರಾ? ಐನಳ್ಳಿಲ್ಲ ಅಂತ ಕೊಡಲ್ಲ ಬಿಡು. ರೇ ಆಗಮನ ಎಲ್ಲಿಗೆ? ನೀನ್ ಹೆಂಡ್ರು ಮಕ್ಳು ಸವಾಸ ಬೇಡ ಸ್ವಾಮಿ. ತಮ್ಮ ಆಗಮನ ಎಲ್ಲಿಗೆ ಅಂತ ಹೇಳ್ರಿ. ಅದನ್ನೇ ಇಷ್ಟೊತ್ತರ್ಗು ಹೇಳ್ದ. ಅಯ್ಯ, ಆ ದೂರ ನಿನಗೆ. ನಾಳೆ ಕಿವುಡ ಅಂತ ತಿಳ್ಕೊಂಡೆ. ಏ, ಇಲ್ಲ, ಅವ್ರೇ. ಜನ ಹೇಳ್ತಾರೆ. ನೀವೇ ಕಿವುಡ್ರಿ. ಹೌದು ಅದೇ ನನಗೆ ಹೌದು, ಹೌದು. ಕೇಳಿಸ್ತದೆ. ಹೌದು. ಏನು ತಮ್ಮ ಆಗಮನ ಎಲ್ಲಿಗೆ ಬುದ್ಧಿ? ಅಯ್ಯೋ ಹಾ. ಅದನ್ನ ಏನಂತ ಹೇಳಿ. ಏನ್ ಹೇಳ್ಬಿಡಪ್ಪ. ಅಲ್ಲಿ ಮಕ್ಕಳು ಇಲ್ಲಿ ಮಕ್ಕಳು, ನನಗೆ 5-6 ಜನ ಮಕ್ಕಳು. ಹೂ ಕಣಪ್ಪ, ಒಂದ್ ಮನೆ ಆದ್ರೆ ಒಂದ್ ಅದೇ ಮನೆ. ನಾನು ಏನ್ ಮಾಡ್ಲಿ. ಹಾ. ಅದಕ್ಕೆ ನನ್ನ ಮಕ್ಕಳು ಕರಿತೀನಿ. ಹಾ. ಮಕ್ಕಳ ಗಳ ಎಲ್ಲವೋ ಮಕ್ಕಳು ಎಲ್ಲರೂ ಇಷ್ಟು ತಿನ್ಬೇಕು ಮಾಡ್ಕೊಂಡ್ರ? ಅಲ್ಲ ಕಣ್ರಿ, ಶಾಸ್ತ್ರಿಗಳು ಅರ್ಧ ಡಜನ್ ಅವಲ್ರಿ. ಅಲ್ಲ ಗುರುಗಳೇ, ನಮ್ ಶಾಸ್ತ್ರಗಳು ಇಷ್ಟೊತ್ತು ಹಾ. ನಮ್ ಶಾಸ್ತ್ರಗಳು ಇಷ್ಟೊತ್ತು 5 ಜನ ಎಡ್ತ್ರ ಅಂತ ಹೇಳಿದ್ರಲ್ಲ, ಹಾ. ಅದು ಪ್ರತಿಫಲನೇ ಮಕ್ಕಳು. ಕೇಳ್ರೆ ಎಲ್ಲ ಒಂದೊಂದು ಮಾರುದ್ದ ಓ, ಮಾರುದ್ದನವರೇ ಶಾಸ್ತ್ರಗಳೇ, ನಿಮ್ ತರನೇ. ನೀವೇ ಮೋಟು. ಎಲ್ಲ ಅಲ್ಲ ಎಷ್ಟು ಕಂಡರು ಎಷ್ಟು. ಅವೇ ಹಾ. ಅದಿರ್ಲಿ. ಹಾ. ಏನಾದ್ರೂ ತಂದಿದ್ದೀರಾ? ನಾವು ಚೂರು ತಂದಿದೀವಿ. ಹಾ? ಅಂದಾಗ ನೀವೇ ತಂದಿದ್ರ? ಅಂದಾಗ ನೀವೇ ತರ್ಬೇಕಲ್ವೇ? ಜನ ಏನಂತಾರೆ? ಮೆಟ್ನ ಹೊಡೆದ್ಬಿಡ್ತಾರೆ ಮೇಲೆ. ರಂಗಪೇಟೆಗೆ ತೆಗಿತೀನಿ. ಹಾ. ತಗಡು ಅದಿರ್ಲಿ. ಹಾ. ಪಂಚಾಂಗ ಎಲ್ಲ ತಂದಿದ್ದೀರಾ? ತಂದಿದ್ದಾರೆ. ಯಾವ್ದು? ನಮ್ದು ಗುಂಡಾಪುರದ ಗುಂಡಾಜು ನೀವು ಗುಂಡ್ರೆ ಬಿಡಿ. ತಮ್ಮದು? ನಮ್ದು ಮೈಸೂರಲ್ಲಿ ಒಂಟೆ ಕಪ್ಲದು. ಓಹೋ, ಒಂಟಿದು. ನಿಮ್ದು? ಬೆಂಗಳೂರು ಯಾಕೋ?
ಮುದ್ರಣೆಯಿಂದ ನಿಮ್ದು ಕುಣಿಗಲ್ ಪಂಚಾಂಗ ಸ್ವಾಮಿ ಕುಣಿಗಲ್ ಪಂಚಾಂಗ ಯಾಕೆ ಕುದುರೆ ಮೇಲೆ ನೋಡ್ತದೆ ಅಂತಾನ? ಇರ್ಬೋದು ಇರ್ಬೋದು ನಿಮ್ದು. ಗುಂಡ್ಲುಪೇಟೆದು ಗುಂಡ್ಗಿರ್ ಈ ಕಡೆಗೆ ಒಂದು ಮೂರು ಬನ್ನಿ, ಈ ಕಡೆಗೆ ಬನ್ನಿ, ಆ ಕಡೆಗೆ ಮುಗ್ದೆ ಹೋಗಿ. ಏನೋ ಸ್ವಲ್ಪ ಚಿಕ್ಕದಿದ್ರೆ ಕೊಡಿ ಚಿಕ್ಕ ಬಹಳ ದಿವಸ ಆಯ್ತು. ಹೇಳಿದ್ರಾ? ಹಾ. ರೇ ಎಲ್ ಕೈ ಹಾಕ್ತೀರಿ? ಏನು ಇಲ್ಲೆಲ್ಲ ಕೈ ಹಾಕ್ತಾ ಇದ್ದೀರಲ್ಲ ಸ್ವಾಮಿ? ಏ ಸುಮ್ಮನೆ ಸ್ವಲ್ಪ ತೆಗಿಬೇಡಿ. ಏ, ಜನ ನೋಡ್ತಾರೆ. ಬೇಕಪ್ಪ ಬೇಡವಾ? ಏ, ಬೇಕು. ಅಲ್ಲಿ ಎಲ್ಲೆಲ್ಲ ಕೈ ಹಾಕ್ಬಾರ್ದು. ತೆಗಿಬಾರ್ದು ಕೈಯಲ್ಲಿ ಹಾಕ್ತಾ ಇದ್ದೀರಲ್ಲ. ಹಿಡೀರಿ ಅಯ್ಯೋ ಅಯ್ಯೋ, ಹಿಡೀರಿ ಎಲ್ಲಾರು ಆ, ತಿಕ್ಕಿ 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 ಹಾಕಿ ಏನ ನರ್ಸಲ್ಲ ಹಾಕ್ಬಿಡೋಣ. ತಿಕ್ಕಿ ತಿಕ್ಕಿ ಹಾ. ತಿಕ್ಕ ಹಾಕ್ಬೇಕಾ? ನರ್ಸೆ ಗಮ್ ಗಮ್ ಅಂತ ಐತೆ, ನರ್ಸೆ ಗಮ್ ಗಮ್ ಅಂತ ಐತೆ, ಜುಮ್ ಜುಮ್ ಅಂತ ಐತೆ. ನರ್ಸೆ ಗಮ್ ಗಮ್ ಅಂತ ಐತೆ, ಹೋಗು ಜುಮ್ ಜುಮ್ ಅಂತ ಐತೆ. ಬೆಟ್ಟದ ಪುಡಿ ಕೊಟ್ಟಿದ್ದಲ್ಲತ್ತೆ, ಬೆಟ್ಟದ ಪುಡಿ ಕೊಟ್ಟಿದ್ದಲ್ಲತ್ತೆ, ಗಮ್ ಗಮ್ ಅಂತ ಐತೆ, ಜುಮ್ ಜುಮ್ ಅಂತ ಐತೆ. ಎಲ್ಲ ಬಜ್ಜಿಟ್ಕೊಂಡಿಲ್ವೇ? ಏ, ಸಮಯ ಮಕ್ಳ ಭಾರಿ ಭೋಜನ. ಸಮಯ ಇಲ್ಲ, ಸಮಯ ಇಲ್ಲ, ನಡೀರಿ. ಸಮಯ ಇಲ್ಲ ಸಮಯ ಇಲ್ಲ. ಎಲ್ಲಾರು ಏಯ್ ಅವ್ರನ್ನೂ ಕರೆದ್ಬಿಡಿ. ಅವ್ರು ಬಂದ್ಬಿಡಿ. ಎಲ್ಲ ಬಂದ್ಬಿಡಿ, ಎಲ್ಲ ಬಂದ್ಬಿಡಿ. ನಾವೆಲ್ಲ ತಿಂದಾದ್ಮೇಲೆ ಅವ್ರು ಉಳಿದ್ರೆ ನಡಿ, ನಡಿ. ರಾಜರು ವಾಪಸ್ ಕರ್ದಾರೆ, ನಡಿ, ನಡಿ. ಮಹಾಪ್ರಭುಗಳಿಗೆ ವಂದಿಸುವೆವು. ಬ್ರಾಹ್ಮಣ ಪಾದೋತ್ತಮರಿಗೆ ನಮಸ್ಕರಿಸಿ. ರಾಜೇಂದ್ರ ನಿನಗೆ ಮಂಗಳವಾಗಲಿ. ಜಯವಾಗಲಿ ಮಹಾರಾಜರೇ ನಿಮಗೆ, ಜಯವಾಗಲು ಮಹಾದೇವಿಯದೊಳಗೆ. ಜಯವಾಗಲಿ ಮಹಾರಾಜರೇ ನಿಮಗೆ, ಜಯವಾಗಲು ಮಹಾದೇವಿಯದೊಳಗೆ. ಧರಣಿಯ ಪ್ರಜೆಗಳು ಸುಖದಿಂದ ಬಾಳರೆ, ಧರಣಿಯ ಪ್ರಜೆಗಳು ಸುಖದಿಂದ ಬಾಳರೆ, ಹರಿಕೃಪೆಯಿಂದಲೇ ಭಾಗ್ಯವನಾಳಿ. ಪ್ರಭುಗಳಿಗೆ ಜಯವಾಗಲಿ. ಬ್ರಾಹ್ಮಣೋತ್ತಮರೇ, ಮಹಾಪ್ರಭು, ಮಹಾಪ್ರಭು ನಮ್ಮನ್ನು ಇಷ್ಟು ಜಾಗ್ರತೆಯಾಗಿ ಕರೆಸಲು ಕಾರಣ? ಬ್ರಾಹ್ಮಣೋತ್ತಮರೇ ತಿಳಿಸುವೇನು? ಇದಕ್ಕೆ ಬನ್ನಿ. ದೇವ ಬ್ರಾಹ್ಮಣರಾದ ಭಾವ ಪಂಡಿತರೇ. ಬ್ರಾಹ್ಮಣೋತ್ತಮರೇ, ಮಹಾಪ್ರಭು, ದೇವ ಬ್ರಾಹ್ಮಣರಾದ ಭಾವ ಪಂಡಿತರೇ, ನವಗ್ರಹಕ್ಕೆಲ್ಲ ಬಲವಂತನಾರೇ. ಬ್ರಾಹ್ಮಣೋತ್ತಮರೇ, ನವಗ್ರಹಗಳೆಲ್ಲ ಬಲವಂತರಾರೇ. ದೇವ ಬ್ರಾಹ್ಮಣರಾದ ಭಾವ ಪಂಡಿತರೇ, 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 ಪಂಡಿತರೇ. ಮಹಾಪ್ರಭು, ಮಹಾಪ್ರಭು, ನವಗ್ರಹಗಳೆಲ್ಲ ಬಲವಂತನಾರೇ. ಮಹಾಪ್ರಭು, ನವಗ್ರಹಗಳೆಲ್ಲ ಬಲವಂತನಾರೇ. ದೇವ ಬ್ರಾಹ್ಮಣರಾದ ಭಾವ ಪಂಡಿತರೇ. ದೇವ ಬ್ರಾಹ್ಮಣರಾದ ಭಾವ ಪಂಡಿತರೇ, ದೇವ ಬ್ರಾಹ್ಮಣರಾದ ಭಾವ ಪಂಡಿತರೇ, 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 ಪಂಡಿತರೇ. ಬ್ರಾಹ್ಮಣೋತ್ತಮರೇ, ರಾಜೇಂದ್ರ ನಿಮ್ಮನ್ನು ಕರೆಸಿದ ಕಾರಣವೇನೆಂದರೆ ನವಗ್ರಹಗಳಲ್ಲಿ
ಅತಿ ಶಾಂತವಾದ ಗ್ರಹ ಯಾವುದು, ಅತಿ ಕ್ರೂರವಾದ ಗ್ರಹ ಯಾವುದು, ಅತಿ ಶ್ರೇಷ್ಠವಾದ ಗ್ರಹ ಯಾವುದು? ಒಬ್ಬೊಬ್ಬರಾಗಿ ಒಂದೊಂದು ಗ್ರಹದ ವಿಚಾರವನ್ನು ತಿಳಿಸುವಂತರಾಗಿ. ಆಗಬಹುದು ರಾಜೇಂದ್ರ. ರಾಜೇಂದ್ರ, ಮೊದಲನೇ ಗ್ರಹವಾದಂಥ ಆ ಸೂರ್ಯ ಗ್ರಹದ ಬಗ್ಗೆ ವಿಚಾರವನ್ನು ಹೇಳೇನು ತಾವು ಆಲಿಸಬೇಕೆಂದು ಬೇಡಿಕೊಳ್ಳಿ. ಮನಬಿಟ್ಟು ಆಲಿಸುವರಾಗಿ. ಸೂರ್ಯ ಗ್ರಹವು ರಾಜ ರಾಜ ರಾಜನು ತೇಜ. ಈ ಕಡೆ ತಿರುಕಳೆ, ಯಾವ ಕಡೆ ಕಡೆ ಸೂರ್ಯ ಗ್ರಹವು ರಾಜ ರಾಜ ರಾಜನು ತೇಜ. ಓ ಜಗದೊಳು ಖ್ಯಾತ ರಾಜವು ಈ ಮಾನೋ, ರಾಜವು ಈ ಮಾನೋ. ಅವನಾರ್ಪಿಸೋ ಜನಗೆ ಬೆಳೆದವರ ಕೊಡುವ ಅವನಾರ್ಪಿಸೋ ಜನಗೆ ಬೆಳೆದವರ ಕೊಡುವ ಸರ್ವಾಸಿದ್ಧಿಯೊಳ್ಳ ನಿರ್ಮಲರಾಯ. ಸರ್ವಾಸಿದ್ಧಿಯೊಳ್ಳ ನಿರ್ಮಲರಾಯ. ರಾಜಾ ಗ್ರಹವು ಸೂರ್ಯ ರಾಜಾ ರಾಜನು ಜಯ. ಪೂಜಾ ಗದಳು ಖ್ಯಾತ ರಾಜಾ ರಾಜೇಂದ್ರ, ಬ್ರಾಹ್ಮಣೋತ್ತಮರೇ, ಸೂರ್ಯ ಗ್ರಹವೆಂದರೆ ತಾವು ಸಾಮಾನ್ಯವಾದ ಗ್ರಹವೆಂದು ಭಾವಿಸಬಾರದು. ಸೂರ್ಯ ಗ್ರಹವು ಅಧಿಭಾಗದಲ್ಲಿ ಪಟಪತ್ರಶಾಹಿಯಾದ ಶ್ರೀಮನ್ ನಾರಾಯಣನ ನಾಭಿಕಮಲದಿಂದ ಚತುರ್ಮುಖ ಬ್ರಹ್ಮನಾಗಿ ಉದಯಿಸಿದನು. ಚತುರ್ಮುಖರ ಬ್ರಹ್ಮನಾಗಿ ದದೀಚಿಯು, ದದೀಚಿಯ ಮಗನಾಗಿ ಮರೀಚಿಯು, ಮರೀಚಿಯ ಮಗನಾಗಿ ಕಶ್ಯಪ ಬ್ರಹ್ಮನು, ಕಶ್ಯಪ ಬ್ರಹ್ಮನ ಮಗನಾಗಿ ಸೂರ್ಯದೇವನು ಜನಿಸಿದನು. ಅದು ಅಲ್ಲದೆ ಈ ಪ್ರಕೃತಿಯಿರುವ ಸಚರಾಚರ ಪ್ರಾಣಿಗಳು ಸಸ್ಯವರ್ಗಗಳು ಜೀವಿಸಬೇಕಾದರೆ ಸೂರ್ಯನ ಬೆಳಕು ಬಹಳ ಅತ್ಯವಶ್ಯಕವಾಗಿದೆ. ಈ ವಿಚಾರವು ನಮಗೆ ನಿಮಗೆ ಪ್ರತಿಯೊಬ್ಬರಿಗೂ ತಿಳಿದಂತಹ ವಿಚಾರವೇ ಆಗಿದೆ. ಆದ್ದರಿಂದ ಈ ಸೂರ್ಯಗ್ರಹಕ್ಕೆ ಜನಿವಾರ, ಗೋಧಿ, ಕಲ್ಲು ಸಕ್ಕರೆ, ಕೆಂಪು ರೇಷ್ಮೆ ವಸ್ತ್ರ, ಕೆಂಪು ಪುಷ್ಪಗಳನ್ನಿಟ್ಟು ಹಾಗೂ ಧೂಪ ದೀಪ ನೈವೇದ್ಯದ ಸಮೇತ ಯಾರು ಭಕ್ತಿಭಾವದಿಂದ ಪೂಜಿಸುವರೋ ಅಂಥವರಿಗೆ ಆಯುಷು, ಆರೋಗ್ಯ, ಐಶ್ವರ್ಯ ಸಕಲಾಭಿಷ್ಟವನ್ನು ಕೊಟ್ಟು ಕಾಪಾಡುವ ರಾಜೇಂದ್ರ. ಆದ್ದರಿಂದ ಸೂರ್ಯಗ್ರಹವು ಶ್ರೇಷ್ಠ ಗ್ರಹವೆಂದು ನನ್ನ ಅಭಿಮತ. ಬ್ರಾಹ್ಮಣೋತ್ತಮರೇ, ರಾಜೇಂದ್ರ, ಆ ಸೂರ್ಯದೇವರ ಗ್ರಹದ ವಿಚಾರವನ್ನು ಕೇಳಿ ನನ್ನ ಮನಸ್ಸಿಗೆ ಬಹಳ ಆನಂದವಾಯಿತು. ನಾವು ಕೊಡುವ ಫಲಪುಷ್ಪಾದಿಗಳನ್ನು ತೆಗೆದುಕೊಂಡು ಹೋಗಿ ನೀವು ಸಹ ಪೂಜೆ ಮಾಡುವವರಾಗಿ ನಾನು ಸಹ ಮಾಡುವೆನು. ಸೂರ್ಯಗ್ರಹದ ಪಾದಾರವೇ ಗತಿ ಗೋವಿಂದ. ಪಾರ್ವತಿ ಪತೆ. ಬ್ರಾಹ್ಮಣೋತ್ತಮರೇ, ರಾಜೇಂದ್ರ, ಮತ್ತೊಂದು ಗ್ರಹದ ವಿಚಾರವನ್ನು ತಿಳಿಸುವಂತರಾಗಿ. ಅಯ್ಯ ಮಹಾರಾಜ, ಎರಡನೇ ಗ್ರಹವಾಗಿರ್ತಕ್ಕಂಥ ಆ ಚಂದ್ರಗ್ರಹದ ವಿಚಾರವನ್ನು ಹೇಳುವನು ತದೇಕದಿಂದ ಕೇಳುವ ಮನಬಿಟ್ಟು ಆಲಿಸುವರಾಗಿ. ಮಹಾರಾಜ, ಬ್ರಾಹ್ಮಣೋತ್ತಮರೇ,
ಮಹಾರಾಜ, ಬ್ರಾಹ್ಮಣೋತ್ತಮರೇ, ಈ ಚಂದ್ರಗ್ರಹವಾದರೂ ಕೂಡ ಅತ್ರಿ ಮಹರ್ಷಿಯ ಮಗನು ಸ್ವಾಮಿ. ಈತನಾದರೂ ಕಣ್ಣಿಗೆ ಕಾಣತಕ್ಕಂತ ಗ್ರಹವಾಗಿದೆ ಸ್ವಾಮಿ. ಈತನಾದರೂ ಕ್ಷೀರ ಸಾಗರದಲ್ಲಿ ಜನಿಸಿದನು. ಈತನೇನಾದ್ರೂ ಕೂಡ ಮಾನವರ ರಾಶಿಯನ್ನು ಪ್ರವೇಶ ಮಾಡಿದ್ದೇ ಆದರೆ ಮಾನವರಿಗೆ ಅಧಿಕಾರ ಬಲವನ್ನು ಕೊಡ್ತಾನೆ ಸ್ವಾಮಿ. ಇಂತಹ ಗ್ರಹಕ್ಕೆ ಸೋಮವಾರದ ದಿವಸ ಅಕ್ಕಿ ಧಾನ್ಯವನ್ನಿಟ್ಟು, ಮುತ್ತುಗದ ಪತ್ರೆಯನ್ನಿಟ್ಟು, ಫಲಪುಷ್ಪವಾದಿಗಳಿಂದ ಧೂಪ ದೀಪಗಳಿಂದ ಪೂಜಿಸಿದೆ ಆದರೆ ಒಲಿದು ಒಳ್ಳೆಯದನ್ನು ಮಾಡುವನು ಸ್ವಾಮಿ. ಇಷ್ಟೇ ಈ ಚಂದ್ರಗ್ರಹದ ವಿಚಾರವು. ಬ್ರಾಹ್ಮಣೋತ್ತಮರೇ, ಆ ಚಂದ್ರ ಗ್ರಹದ ವಿಚಾರವನ್ನು ಕೇಳಿ ನನ್ನ ಮನಸ್ಸಿಗೆ ಬಹಳ ಆನಂದವಾಯಿತು. ನಾವು ಕೊಡುವ ಫಲಪುಷ್ಪಾದಿಗಳನ್ನು ತೆಗೆದುಕೊಂಡೋಗಿ ಪೂಜೆಯನ್ನು ಮಾಡುವರಾಗಿ ನಾನು ಸಹ ಮಾಡುವೆನು. ಚಂದ್ರಗ್ರಹದ ಪಾದಾರವೇ ಗತಿ ಗೋವಿಂದ, ಪಾದಾರವೇ ಗತಿ ಗೋವಿಂದ, ಪಾದಾರವೇ ಗತಿ ಗೋವಿಂದ, ಪಾದಾರವೇ ಗತಿ ಗೋವಿಂದ, ಎಂದವರಿಗೆ ಆನಂದವನ್ನುಂಟು ಮಾಡಪ್ಪ ಗೋವಿಂದ. ಪಾರ್ವತೀಪತಿ. ಬ್ರಾಹ್ಮಣೋತ್ತಮರೇ, ಮತ್ತೊಂದು ಗ್ರಹದ ವಿಚಾರವನ್ನು ತಿಳಿಸುವಂತರಾಗಿ ಆಗಬಹುದು ಮಹಾಪ್ರಭು. ಕ್ರೂರಾಗ್ರವಿದು ಕೇಳೋ, ಕ್ರೂರಾಗ್ರವಿದು ಕೇಳೋ, ದೊರೆ ಪರಕ್ರಾಮಿ ಮಂಗಳನು. ಕ್ರೂರಾಗ್ರವಿದು ಕೇಳೋ, ದೊರೆಗೆ ಪರಕ್ರಾಮಿ ಮಂಗಳನು. ಆರು ಅಯ್ಯರು ಇವರ ಪರಾಕ್ರಮಗಳನ್ನು, ಆರು ಅಯ್ಯರು ಇವರ ಪರಾಕ್ರಮಗಳನ್ನು, ಯೋಗ ಭಗವ ಕೊಟ್ಟು ಪುರಾಗ್ರವಿದು ಕೇಳು, ದೊರೆಯೇ ಪರಕ್ರಾಮಿ ಮಂಗಳನು. ಖಂಡಿತವಾದವರೇ, ಜಾತಿಯ ಸೋಲಾರ ದೊರೆಯೇ ಪ್ರೀತಿಯ ಭಜಿಸುವರ. ಬ್ರಾಹ್ಮಣೋತ್ತಮರೇ, ಜಾತಿಯ ಸೋಲಾರ ದೊರೆಯೇ ಪ್ರೀತಿಯ ಭಜಿಸುವರ. ಖ್ಯಾತಿಯ ಸಲಹುವ ಬಹುಶ್ರೇಷ್ಠ ರಾಜ, ಖ್ಯಾತಿಯ ಸಲಹುವ ಬಹುಶ್ರೇಷ್ಠ ರಾಜ. ಯೋಗ ಭಗವ ಕೊಟ್ಟು ಸಲಹುರರಯ್ಯ, ಯೋಗಾಗ್ರವಿದು ಕೇಳು, ದೊರೆ ಪರಕ್ರಾಮಿ ಮಂಗಳನು. ಮಹಾಪ್ರಭು, ಬ್ರಾಹ್ಮಣೋತ್ತಮ, ಆ ನವಗ್ರಹಗಳಲ್ಲಿ ಮೂರನೇ ಗ್ರಹವಾದ ಮಂಗಳ ದೇವನು ಬಹಳ ಶ್ರೇಷ್ಠನು. ಅವನಿಗೆ 3 ನಾಮಾಂಕಿತಗಳು: ಮಂಗಳ, ಕುಜ, ಅಂಗಾರಕ. ಮಂಗಳನಾಗಿ ಬಂದರೆ ಸರ್ವ ಮಂಗಳವನ್ನುಂಟು ಮಾಡುವನು. ಅಂಗಾರಕನಾಗಿ ಬಂದರೆ ಮನುಷ್ಯನ ದೇಹವನ್ನೆಲ್ಲ ಅಂಗಾಂಗವನ್ನು ಭಂಗಪಡಿಸುವನು. ಮತ್ತು ಕುಜನಾಗಿ ಬಂದರೆ ಬಹಳ ತೊಂದರೆಗಳು ಕೊಟ್ಟು ನಳಿಸುವನು. ಆದ್ದರಿಂದ ಆ ಮಂಗಳ ದೇವನ ಶ್ರೇಷ್ಠನು. ಅವನು ಯಾರು ನ್ಯಾಯ ವಿನಯ ಎಂದು ಪೂಜಿಸುವರೋ ಅಂಥವರಿಗೆ ಸಕಲೇಶ್ವರ ಕೊಟ್ಟು ಕಾಪಾಡುವನು ರಾಜೇಂದ್ರ. ಬ್ರಾಹ್ಮಣೋತ್ತಮರೇ, ಆ ಮಂಗಳ ದೇವರ ವಿಚಾರವನ್ನು ಕೇಳಿ ನನ್ನ ಮನಸ್ಸಿಗೆ ಬಹಳ ಆನಂದವಾಯಿತು. ನಾವು ಕೊಡುವ ಫಲಪುಷ್ಪಾದಿಗಳನ್ನು ತೆಗೆದುಕೊಂಡು ಹೋಗಿ ಆ ಮಂಗಳ ದೇವರನ್ನು ಪೂಜೆಯನ್ನು ಮಾಡುವರಾಗಿ ನಾನು ಸಹ ಮಾಡುವೆ. ಮಹಾಪ್ರಭು, ಬ್ರಾಹ್ಮಣೋತ್ತಮರೇ, ಮತ್ತೊಂದು ಗ್ರಹದ ವಿಚಾರವನ್ನು ತಿಳಿಸುವುದರಾಗಿ ಆಗಬಹುದು ಮಹಾಪ್ರಭು. ಬುಧನು ಎಂಬೋ ಗ್ರಹವೇತ ಬ್ರಾಹ್ಮಣೋತ್ತಮರೇ, ಬುಧನು ಎಂಬೋ ಗ್ರಹವೇತ
ಬ್ರಾಹ್ಮಣೋತ್ತಮರೇ, ಈ ಬುಧಗ್ರಹವು ಬಹಳ ಶ್ರೇಷ್ಠರು. ಇವರಿಗೆ ಧಾನ್ಯದಲ್ಲಿ ಹೆಸರು ಕಾಳು, ವಸ್ತ್ರದಲ್ಲಿ ಹಸಿರು ಬಟ್ಟೆ, ಹೂವು ಪುಷ್ಪಗಳಲ್ಲಿ ಕೆಂಪು ಪುಷ್ಪವನ್ನಿಟ್ಟು ಬಹಳ ಭಯ ಭಕ್ತಿನ ಪೂಜಿಸಿದೆ. ಆದರೆ ಎಲ್ಲರಿಗೂ ಸಕಲ ಸೌಭಾಗ್ಯವನ್ನು ಕೊಟ್ಟು ಕಾಪಾಡು ಮಹಾಪ್ರಭು. ತಾವು ಇವರನ್ನು ಭಯ ಭಕ್ತಿರಾಗಿ ಮಹಾಪ್ರಭು. ಬ್ರಾಹ್ಮಣೋತ್ತಮರೇ, ಆ ಬುಧ ವಿಚಾರವನ್ನು ಕೇಳಿ ನನ್ನ ಮನಸ್ಸಿಗೆ ಬಹಳ ಆನಂದವಾಯಿತು. ನಾವು ಕೊಡುವ ಫಲ ಪುಷ್ಪಾದಿಗಳನ್ನು ತೆಗೆದುಕೊಂಡು ಹೋಗಿ ನೀವು ಸಹ ಪೂಜೆ ಮಾಡುವವರಾಗಿ ನಾನು ಸಹ ಮಾಡುವೆನು. ಬ್ರಾಹ್ಮಣೋತ್ತಮರೇ, ಮತ್ತೊಂದು ಗ್ರಹದ ವಿಚಾರವನ್ನು ತಿಳಿಸುವಂತರಾಗಿ. ಆಗಬಹುದು ಮಹಾಪ್ರಭು. ವಿದ್ಯೆಗೆ ಗುರುವು, ಬುದ್ಧಿಗೆ ಗುರುವು, ಜ್ಞಾನಕ್ಕೆ ದೊರೆಯುವನೋ, ಜ್ಞಾನಕ್ಕೆ ದೊರೆಯುವನೋ. ವಿದ್ಯೆಗೆ ಗುರುವು, ಬುದ್ಧಿಗೆ ಗುರುವು, ಜ್ಞಾನಕ್ಕೆ ದೊರೆಯುವನೋ, ಜ್ಞಾನಕ್ಕೆ ದೊರೆಯುವನೋ. ರಾಜ ರಸ ಅರಸ ದೊರೆಯೇ, ಅವರ ಪೂಜೆ ಪರಿಗೆ ಸೌಭಾಗ್ಯ ಕೊಡುವನು, ಅವರ ಪೂಜೆ ಪರಿಗೆ ಸೌಭಾಗ್ಯ ಕೊಡುವನು. ಅವರ ರಾಜರಿದ ಜನನೇ ಉಪಾಧಿ ಪಡಿಸುವರು, ಅವರ ರಾಜರಿದ ಜನನೇ ಉಪಾಧಿ ಪಡಿಸುವರು. ವಿದ್ಯೆಗೆ ಗುರುವು, ಬುದ್ಧಿಗೆ ಗುರುವು, ಜ್ಞಾನಕ್ಕೆ ದೊರೆಯುವನು, ಜ್ಞಾನಕ್ಕೆ ದೊರೆಯುವನು. ರಾಜ ರಸ ಅರಸ ದೊರೆಯೇ. ಮಹಾಪ್ರಭು, ಬ್ರಾಹ್ಮಣೋತ್ತಮ, 5ನೇ ಗ್ರಹವಾದ ಗುರುಗ್ರಹರು ಶ್ರೇಷ್ಠರು. ಗುರು ಬ್ರಹ್ಮ, ಗುರು ವಿಷ್ಣು, ಗುರುದೇವೋ ಮಹೇಶ್ವರ, ಗುರು ಸಾಕ್ಷಾತ್ ಪರಬ್ರಹ್ಮ, ತಸ್ಮೈ ಶ್ರೀ ಗುರುವೇ ನಮಃ. ಈ ಕಡಲೆಕಾಳು ಪ್ರಸಾದವನ್ನು ಇಟ್ಟು, ಹಳದಿ ಪುಷ್ಪವನ್ನು ಇಟ್ಟು, ಕೆಂಪು ವಸ್ತ್ರವನ್ನು ಇಟ್ಟು ಯಾರು ಭಯ ಭಕ್ತಿ ನಯ ವಿನಯದಿಂದ ಪೂಜಿಸುವರೋ ಅವನಿಗೆ ಸಕಲ ಸೌಭಾಗ್ಯವನ್ನು ಕೊಡುವನು ಮಹಾಪ್ರಭು. ಬ್ರಾಹ್ಮಣೋತ್ತಮರೇ, ಆ ಗುರುಗ್ರಹದ ವಿಚಾರವನ್ನು ಕೇಳಿ ನನ್ನ ಮನಸ್ಸಿಗೆ ಬಹಳ ಆನಂದವಾಯಿತು. ನಾನು ಕೊಡುವ ಫಲಪುಷ್ಪಾದಿಗಳನ್ನು ತೆಗೆದುಕೊಂಡು ಹೋಗಿ ನೀವು ಸಹ ಪೂಜೆ ಮಾಡುವವರಾಗಿ ನಾನು ಮಾಡುವೆನು. ಆಗಲೇ ಬರು. ಗೋವಿಂದ ಗೋವಿಂದ ಹರ ಹರ ಮಹಾದೇವ. ಅವನ ಕಾಯಿ ನೀವು ಸ್ವಲ್ಪ ನೋಡ್ಬಾರ್ದು. ಒಂದು ಕಾಯಿ ನೀವು ಬ್ರಾಹ್ಮಣೋತ್ತಮರೇ, ಮಹಾಪ್ರಭು, ಮತ್ತೊಂದು ಗ್ರಹದ ವಿಚಾರವನ್ನು ಆಗಬಹುದು ತಿಳಿಸುತ್ತಾರೆ. ಮಹಾಪ್ರಭು. ಶುಕ್ರನೆಂಬುವ ಗ್ರಹವೋ ವಿಕ್ರಮ ರಾಜ ಕೇಳು, ಶುಕ್ರನೆಂಬುವ ಗ್ರಹವೋ ವಿಕ್ರಮ ರಾಜ ಕೇಳು, ಸಾಗರ ದೈತ್ಯರಿಗೆ ದೂತವಾಗಿ ಶುಕ್ರನೆಂಬುವ ಗ್ರಹವೋ, ಸಾಗರ ದೈತ್ಯರಿಗೆ ದೂತವಾಗಿ
ಸೌಭಾಗ್ಯ ಕೊಡುವಾರು ಜನಕ್ಕೆ ಸೌಭಾಗ್ಯ ಕೊಡುವಾರು ಶುಕ್ರನೆಂಬುವ ಗ್ರಹವು ವಿಕ್ರಮ ರಾಜ ಕೇಳು ವಿಕ್ರಮ ರಾಜ ಕೇಳು. ಮಹಾಪ್ರಭು, ಬ್ರಾಹ್ಮಣೋತ್ತಮರೇ, ಆ ನವಗ್ರಹಗಳಲ್ಲಿ 6ನೇ ಗ್ರಹವಾದ ಶುಕ್ರದೇವರು ಬಹಳ ಶ್ರೇಷ್ಠರು. ಅವರಿಗೆ ಅವರೇ ಎಂಬ ಧಾನ್ಯವನ್ನಿಟ್ಟು ದೀಪ ಧೂಪಗಳಿಂದ ಭಕ್ತಿಯಿಂದ ಪೂಜಿಸಿದ್ದೆ ಆದರೆ ಸಕಲ ಐಶ್ವರ್ಯ ಕೊಟ್ಟು ಕಾಪಾಡೋದು ಮಹಾಪ್ರಭು. ಬ್ರಾಹ್ಮಣೋತ್ತಮರೇ, ಆ ಶುಕ್ರ ಗ್ರಹದ ವಿಚಾರವನ್ನು ಕೇಳಿ ನನ್ನ ಮನಸ್ಸಿಗೆ ಬಹಳ ಆನಂದವಾಯಿತು. ನಾವು ಕೊಡುವ ಫಲಪುಷ್ಪಾದಿಗಳನ್ನು ತೆಗೆದುಕೊಂಡು ಹೋಗಿ ನೀವು ಸಹ ಪೂಜೆ ಮಾಡುವುದಾಗಿ ನಾನು ಮಾಡುವೆನು. ಬ್ರಾಹ್ಮಣೋತ್ತಮರೇ, ಮತ್ತೊಂದು ಗ್ರಹದ ವಿಚಾರವನ್ನು ತಿಳಿಸುವಂತರಾಗಿ ಆಗಬಹುದು ಪ್ರಭು. ನಮೋ ಸೇನಿದೇವ ಕೃಪೆಯ ತೋರು ನಿನ್ನಯ ದಯ ಕಲಿ ಪುರುಷ ಕಲಿ ಪುರುಷ ಬ್ರಾಹ್ಮಣೋತ್ತಮರೇ, ದೇವ ದೇವ ನಿನ್ನಯ ನಾಮ ಭಜಿಸಲೆ ನಗೆ ಅಮೃತ ಪಾನ ದೇವ ದೇವ ನಿನ್ನಯ ನಾಮ ಭಜಿಸಲೆ ನಗೆ ಅಮೃತ ಪಾನ ಶಿಶುವಾಗಿ ಬಂದಯ ನೀನು ಕರುಣಾಮಯ ದೇವನು ನೀನು ಶಿಶುವಾಗಿ ಬಂದೆಯ ನೀನು ಕರುಣಾಮಯ ದೇವನು ನೀನು ಶಿಷ್ಟ ರಕ್ಷಕ ಗುರುವೇ ನೀನು ಮೋಕ್ಷ ಕೊಡುವ ದೇವನು ಶಿಷ್ಟ ರಕ್ಷಕ ಗುರುವೇ ನೀನು ಮೋಕ್ಷ ಕೊಡುವ ದೇವನು ನಮೋ ಬ್ರಾಹ್ಮಣೋತ್ತಮರೇ, ಬೇಡಿದಂತವರವ ಕೊಡುವ ನೀಲವರ್ಣ ಪ್ರಭುವೇ ನೀನು ಬೇಡಿದಂತವರವ ಕೊಡುವ ನೀಲವರ್ಣ ಪ್ರಭುವೇ ನೀನು ಪ್ರಭುವಿದರೆ ನಿನ್ನಯ ಚರಣ ನೀಡುವೆ ಮರುನಯ ಭಾಗ್ಯ ನಂಬಿದರೆ ನಿನ್ನಯ ಚರಣ ನೀಡುವೆ ಮರುನಯ ಭಾಗ್ಯ ಭವತಾಪ ನಿನ್ನಯ ಚರಣ ಚರಣ ಭರಣ ಭವತಾಪ ನಿನ್ನಯ ಚರಣ ಚರಣ ಭರಣ ನಮೋ ಸೇವಾ ಕೃಪೆಯ ತೋರು ನಿನ್ನಯ ದಯವ ಕಲಿ ಪುರುಷ ಕಲಿ ಪುರುಷ ಬ್ರಾಹ್ಮಣೋತ್ತಮರೇ, ನೀವು ಕೇಳಿದ 7ನೇ ಗ್ರಹವಾದ ಸಪ್ತಮ ಗ್ರಹ ಬಹಳ ಶ್ರೇಷ್ಠನು. ಇವರಿಗೆ ಎಳ್ಳು ಎಂಬ ಧಾನ್ಯವನ್ನಿಟ್ಟು ಕಪ್ಪು ವಸ್ತ್ರವನ್ನಿಟ್ಟು ಬನ್ನಿ ಪತ್ರನಿಟ್ಟು ಧೂಪ ದೀಪಗಳಿಂದ ಅಲಂಕರಿಸಿ ಭಯ ಭಕ್ತಿಯಿಂದ ಪೂಜಿಸಿದೆ ಆದರೆ ಅಷ್ಟು ಐಶ್ವರ್ಯವನ್ನು ಕೊಟ್ಟು ಕಾಪಾಡುವನು ಪ್ರಭು. ಬ್ರಾಹ್ಮಣೋತ್ತಮರೇ, ಆ ಶನಿದೇವರ ವಿಚಾರವನ್ನು ಕೇಳಿ ನನ್ನ ಮನಸ್ಸಿಗೆ ಬಹಳ ಆನಂದವಾಯಿತು. ನಾನು ಕೊಡುವ ಫಲಪುಷ್ಪಾದಿಗಳನ್ನು ತೆಗೆದುಕೊಂಡು ಹೋಗಿ ನೀವು ಸಹ ಪೂಜೆ ಮಾಡುವರಾಗಿ ನಾನು ಮಾಡುವೆ. ಆಗಬಹುದು ಪ್ರಭು. ರಾಜ
ರಾಜೇಂದ್ರ, ಬ್ರಾಹ್ಮಣೋತ್ತಮರೇ, 8, 9ನೇ ಗ್ರಹವಾದಂಥ ರಾಹುಕೇತುಗಳ ಗ್ರಹದ ಬಗ್ಗೆ ವಿಚಾರವನ್ನು ಹೇಳಲು ತಾವು ಆಲಿಸಬೇಕೆಂದು ಬೇಡಿಕೊಳ್ಳುವೆನು. ರಾಹುಕೇತುಗಳೆಂಬ ರಾಕ್ಷಸ ಕುಲದವರು ಬ್ರಾಹ್ಮಣೋತ್ತಮರೇ, ಸೂರ್ಯಚಂದ್ರಾದಿಗಳಿಗೆ ಬಿಡಿಸುತ್ತಾಲಿಯರೋ ನರಹಂಕಾರವರಿಗೆ ಆದೇಯ ಪಡೆದು ನರಹಂಕಾರವರಿಗೆ ಮಾದೇ ಪಡೆದೋರೋ ರಾಹುಕೇತುಗಳೆಂಬ ರಾಕ್ಷಸ ಕುಲದವರು ಬಹುಮಾನೆ ನರರಿಗೆ ಪಡೆದೋ ತಾಲಿಯರೋ ರಾಜೇಂದ್ರ. ರಾಜೇಂದ್ರ, ರಾಹುಕೇತು ಗ್ರಹವೆಂದರೆ ತಾವು ಸಾಮಾನ್ಯವಾದ ಗ್ರಹವೆಂದು ಭಾವಿಸಬಾರದು. ಇವರು ರಾಕ್ಷಸ ಕುಲದವರು. ನರಮಾನವರಿಗೆ ನಾನಾ ವಿಧವಾದ ಕಷ್ಟ ಕಾರ್ಪಣ್ಯಗಳನ್ನು ಕೊಟ್ಟು ಕಾಡಿಸುವರು. ಅದುವಲ್ಲದೆ ಆಗಾಗ್ಗೆ ಸೂರ್ಯಚಂದ್ರನೂ ಸಹ ಪೀಡಿಸುತ್ತಾ ಇರುವರು. ಆದ್ದರಿಂದ ಈ ರಾಹುಕೇತು ಗ್ರಹಗಳಿಗೆ ಉದ್ದಿನಕಾಳು, ಹುರುಳಿಕಾಳು, ಕೆಂಪು ಕಣಿಗಳೇ, ಬಿಳಿ ಕಣಿಗಳೇ ಹಾಗೂ ನಾನಾ ವಿಧವಾದ ಪುಷ್ಪಗಳನ್ನುಂಟು ಪೂಜೆ, ಧೂಪ, ದೀಪ, ನೈವೇದ್ಯದ ಸಮೇತ ಪೂಜೆ ಮಾಡಿದ್ದೆ. ಆದರೆ ಅಂತ ಅವರಿಗೆ ಆಯುಷ್ಯು, ಆರೋಗ್ಯ, ಐಶ್ವರ್ಯ ಸಕಲಾಭಿಷ್ಟವನ್ನು ಕೊಟ್ಟು ಕಾಪಾಡು ರಾಜೇಂದ್ರ. ಆದ್ದರಿಂದ ರಾಹುಕೇತು ಗ್ರಹಗಳು ಶ್ರೇಷ್ಠ ಗ್ರಹವೆಂದು ನನ್ನ ಅಭಿಮತ. ಬ್ರಾಹ್ಮಣೋತ್ತಮರೇ, ಆ ರಾಹುಕೇತುಗಳ ಗ್ರಹ ವಿಚಾರವನ್ನು ಕೇಳಿ ನನ್ನ ಮನಸ್ಸಿಗೆ ಬಹಳ ಆನಂದವಾಯಿತು. ನಾವು ಕೊಡುವ ಫಲಪುಷ್ಪಾದಿಗಳನ್ನು ತೆಗೆದುಕೊಂಡು ಹೋಗಿ ನೀವು ಸಹ ಪೂಜೆ ಮಾಡುವರಾಗಿ ನಾನು ಮಾಡುವೆನು. ರಾಹುಕೇತು ಗ್ರಹಣ ಪಾದಾರವೇ ಗತಿ ಗೋವಿಂದ. ಹರ ನಮ ಪಾರ್ವತಿ ಪದೇ. ಪಂಡಿತೋತ್ತಮರೇ, ನೀವಿನ್ನು ಹೊರಡುವರಾಗಿ. ಎಲ್ಲ ವಿಚಾರವನ್ನು ಕೇಳಿ ನನ್ನ ಮನಸ್ಸಿಗೆ ಬಹಳ ಆನಂದವಾಯಿತು. ಇನ್ನು ತೆರಳುವಿರಿ. ಮಹಾಮಂತ್ರಿಗಳೇ, ಮಹಾಪ್ರಭು, ನಮ್ಮ ಅರಮನೆಯಲ್ಲಿರುವ ಗುರುದೇವರನ್ನು ಬರಮಾಡಿ. ಹಾಗೆ ಆಗಲೇ ಮಹಾಪ್ರಭು. ಯಾರಲ್ಲಿ? ನಮ್ಮ ಅರಮನೆಯಲ್ಲಿರುವ ಗುರುದೇವರನ್ನು ಬರಮಾಡಿ. ಮಹಾಪ್ರಭು, ನನ್ನನ್ನು ಇಷ್ಟೊಂದು ಜಾಗದಿಂದ ಕರೆಸಲು ಕಾರಣವೇನು ಪ್ರಭು? ಮಹಾಪ್ರಭು, ವಿಚಾರವನ್ನು ಕೇಳಬೇಕೆಂದು ನನ್ನ ಮನಸ್ಸು ಹಂಬಲಿಸುತ್ತಿರುವುದು. ಆ ಶನಿದೇವರ ಗ್ರಹದ ವಿಚಾರವನ್ನು ಕೇಳುತ್ತಿದ್ದರೆ ದಿನವೆಲ್ಲ, ವಾರವೆಲ್ಲ, ಯುಗ ಯುಗ ಕಳೆದರು ಎಂದು ಹೇಳುತ್ತಿರಲ್ಲ, ಆ ವಿಚಾರವನ್ನು ಮತ್ತೊಮ್ಮೆ ತಿಳಿಸುವಂತರಾಗಿ. ಮಹಾಪ್ರಭು, ಅವರ ವಿಚಾರವನ್ನು ಹೇಳುತ್ತಾ ಹೋದರೆ ಒಂದು ವಾರವಲ್ಲ, ಒಂದು ದಿನವಲ್ಲ, ಯುಗ ಯುಗ ಕಳೆದರೂ ಸಾರದ ಪರಮಾತ್ಮ. ಆತನ ಜನ್ಮ ವೃತ್ತಾಂತವನ್ನು ತಿಳಿಸುವೆನು. ಚಿತ್ತ ಬಿಟ್ಟು ಲಾಲಿಸುವರಾಗಿ ಪ್ರಭು. ತಿಳಿಸುವಂತರಾಗಿ ಬ್ರಾಹ್ಮಣೋತ್ತಮರೇ. ಶನಿಯು ಜನ್ಮಿಸಿದಾಗ ತನ್ನ ಪಿತನ ಮೇಲೆ ಶನಿಯ ದೃಷ್ಟಿಯು ಬೇರೆ ಗನ ರಾಜೇಂದ್ರ. ಬ್ರಾಹ್ಮಣೋತ್ತಮರೇ, ಶನಿಯು ಜನ್ಮಿಸಿದಾಗ ತನ್ನ ಪಿತನ ಮೇಲೆ ಶನಿ ದೃಷ್ಟಿ ಬೀರಿ ಗನ ಕುಶವಾಯಿತು. ರಾಜೇಂದ್ರ. ಬ್ರಾಹ್ಮಣೋತ್ತಮರೇ, ಶನಿ ದೃಷ್ಟಿ ಬೀರಿ ಗನ ಕುಶವಾಯಿತು.
ಜನಿಸಿದಾಗ ರಾಜ ಅರಸ ದೊರೆಯೇ ರಾಜೇಂದ್ರ ಬ್ರಾಹ್ಮಣ ತಮ್ಮರ ರವಿಯ ಸಾರಥಿ ಕಾಲು ಎಳವನಾದವೋ ನೋಡೋ ರಾಜೇಂದ್ರ ಬ್ರಾಹ್ಮಣ ತಮ್ಮರ ರವಿಯ ಸಾರಥಿ ಕಾಲು ಎಳವನಾದವೋ ನೋಡೋ ಆಸ್ವದ ನೇತ್ರವೇ ಕಾಣದಂತಾದವು ಆಸ್ವದ ನೇತ್ರವೇ ಕಾಣದಂತಾದವು ಶನಿಯ ಜನ್ಮಿಸಿದಾಗ ತನ್ನ ಪಿತನ ಮೇಲೆ ಶನಿ ದೃಷ್ಟಿ ಬೀರಿಗನ ಪುಷ್ಟವಾಯಿ ಶನಿಯ ಜನ್ಮಿಸಿದಾಗ ರಾಜ ಅರಸ ದೊರೆಯೇ ರಾಜೇಂದ್ರ ಬ್ರಾಹ್ಮಣ ತಮ್ಮರೇ ಆಗದ ಶ್ರೇಣಿ ದೃಷ್ಟಿ ಹಿಂದಕ್ಕೆ ಹಾಲು ರಾಜೇಂದ್ರ ಮಹಾರಾಜರೇ ಆಗದ ಶ್ರೇಣಿ ದೃಷ್ಟಿ ಹಿಂದಕ್ಕೆ ಹಾಲು ಆಗ ಆರೋಗ್ಯವು ಲಭಿಸಿತು ರಾಯ ಆಗ ಆರೋಗ್ಯವು ಲಭಿಸಿತು ರಾಮ ಶನಿಯು ಜನ್ಮಿಸಿದಾಗ ತನ್ನ ಪೇತನ ಮೇಲೆ ಶನಿ ದೃಷ್ಟಿ ಬೀರಿಗನ ಕುಷ್ಟವಾಯಿತು ಶನಿಯು ಜನ್ಮಿಸಿದಾಗ ರಾಜ ಅರಸ ದೊರೆಯೇ ರಾಜೇಂದ್ರ ಬ್ರಾಹ್ಮಣ ತಮ್ಮರೇ ಈ ರೀತಿಯಾಗಿ ಶನಿ ಜನನ ಕಾಲದಲ್ಲಿ ತಂದೆಯಾದ ಮಗನನ್ನು ನೋಡಲು ತಂದೆಯಾದ ಸೂರ್ಯದೇವನು ಬರಲು ಇದೇನಿದು ಇದೇನಿದು ನಾನಾದರೂ ಇಷ್ಟು ಪ್ರಕಾಶವುಳ್ಳ ಮಾನವನಾಗಿದ್ದು ನನ್ನ ಮಗನಾದರೂ ಈ ರೀತಿ ಕಪ್ಪು ರೂಪ ಎಳವನಾಗಿ ಮಲಗಿರಬಲ್ಲ ಎಂದು ಮನದಲ್ಲಿ ಭಾವಿಸಿದಾಗ ಆಗ ಆ ಶನಿದೇವರ ಕೂರದೃಷ್ಟಿಯು ತಂದೆಯಾದ ಸೂರ್ಯದೇವನ ಮೇಲೆ ಬೀಳಲು ಸೂರ್ಯದೇವನಿಗೆ ಮೈಯೆಲ್ಲವೂ ಕುಷ್ಠರೋಗವು ಪ್ರಾಪ್ತಿಯಾಯಿತು ಪ್ರಭು. ಏನು ಬ್ರಾಹ್ಮಣ ಉತ್ತಮರೇ, ತಂದೆಯಾದ ಸೂರ್ಯ ದೇವನಿಗೆ ಕುಷ್ಠರೋಗವೇ? ಹೌದು ಪ್ರಭು. ಮುಂದೇನಾಯಿತು? ಆ ರಥವನ್ನು ಹೊಡಿತಿದ್ದ ಅರುಣನ ಕೈ ಕಾಲುಗಳು ಸಹ ಎಳವಾದವು ಪ್ರಭು. ಏನು ಬ್ರಾಹ್ಮಣೋತ್ತಮರೇ, ರಥವನ್ನು ನಡೆಸುತ್ತಿದ್ದ ಅರುಣನ ಕೈ ಕಾಲುಗಳು ಸಹ ಎಳವಾದವು. ಪಾಪ, ಆತನ ಮಾಡಿದ ಅಪರಾಧಗಳಾದರೇನು? ಹಾ ಪ್ರಭು. ಮುಂದೆ ತಿಳಿಸುವಂತರಾಗಿ ರಥಕ್ಕೆ ಕಟ್ಟಿದ್ದ 7 ಅಶ್ವಗಳ ನೇತ್ರಗಳು ಸಹ ಕಾಣದಂತಾದವು ಪ್ರಭು. ಏನು, ರಥಕ್ಕೆ ಕಟ್ಟಿದ 7 ಅಶ್ವಗಳ ನೇತ್ರಗಳು ಹಾಳಾದವೆ. ಪಾಪ, ಆ ಮೂಕ ಪ್ರಾಣಿಗಳ ಮಾಡಿದ ಅಪರಾಧಗಳಾದರು. ಮುಂದೆ ತಿಳಿಸುವಂತರಾಗಿ. ಹಾ ಪ್ರಭು. ಈಗ ಜಗತ್ತೆಲ್ಲವೂ ಅಂಧಕಾರವಾಗಿ ಕತ್ತಲಾಯಿತು, ರಥವು ನಿಂತು ಹೋಯಿತು ಪ್ರಭು. ಆಗ ತಾಯಿಯಾದ ಛಾಯಾದೇವಿಯು ತನ್ನ ಮಗನನ್ನು ಪ್ರಾರ್ಥಿಸೋಣ. ಆಗ ತಾಯಿ ಮಾತಿಗೆ ಕಟ್ಟು ಬಿದ್ದು ಶನಿದೇವರ ಕೂರ್ಯದಿಷ್ಟು ಹಿಂಪಡೆಯಲು ಸೂರ್ಯದೇವನಿಗೆ ಕುಷ್ಠರೋಗವು ಮಾಯವಾಯಿತು. ಅರುಣನಿಗೆ ಕೈಕಾಲುಗಳು ಬಂದವು, ಅಶ್ವಗಳಿಗೆ ನೇತ್ರಗಳು ಬಂದವು, ರಥವು ಮುಂದೆ ಸಾಗಿತ್ತು ಪ್ರಭು. ಆಗ ಆ ಶನಿದೇವರೇ ಭಗವಾನ್ ಶನಿದೇವರೇ ಶ್ರೇಷ್ಠ ಎಂದು ತಿಳಿದು ಬಂದಿತ್ತು ಪ್ರಭು. ಬಲ ಬಲ
ಹುಟ್ಟಿದರೆ ಇಂಥ ಮಗನ ಹುಟ್ಟಬೇಕು. ಪಡೆಯಬೇಕು ಮಗನ ರವಿಯು, ಪಡೆಯಬೇಕು ಮಗನ ಭಾಸ್ಕರ, ಪಡೆಯಬೇಕು ಪಡೆಯಬೇಕು ಮಗನ ಭಾಸ್ಕರ, ಪಡೆಯಬೇಕು ಮಗನ ರವಿಯು, ಹುಟ್ಟಿದಾಗಲೇ ಹುಟ್ಟಿದಾಗಲೇ ತನ್ನ ಮಗನಿಗೆ ಚಾಂಡಾಳನ ಪಾಪಿಸ್ತನ, ಚಾಂಡಾಳನ ಪಾಪಿಸ್ತನ ನಾಡಿದಿರಿ ಪಂಡಿತರೇ ಮನೆಗೆ ಸಂತತ ಇಲ್ಲದು ನಾಡಿದಿರಿ. ಜನಕರ ಪಿಡಿದು ಹೇಳಬೇಕು ಇಂಥ ವರನ ಪಡೆಯಲೇಬೇಕು ಇಂಥ ಚಾಂಡಾಳನ ಪಾಪಿಸ್ತನ ಪ್ರವೇಶ ಬರೆ ಚಾಂಡಾಳನ ಪಾಪಿಸ್ತನ ಹೇ ನಾಡಿದಿರಿ ಸಂತತ ಇಲ್ಲದು ನಾಡಿದಿರಿ. ಬ್ರಾಹ್ಮಣೋತ್ತಮರೇ, ಪ್ರಭು ಏನೆಂದು ಹೇಳಿದಿರಿ? ಈ ನನ್ನ ಸಭಾಸ್ಥಾನದಲ್ಲಿ ಆ ಶನಿಯು ಯಾ ಶತ್ರು ರಾಜರ ಮೇಲೆ ಯುದ್ಧ ಮಾಡಿರು. ಮಹಾಪ್ರಭು, ಆ ಶನಿದೇವರು ಸಾಮಾನ್ಯದವರಲ್ಲ, ಅವರನ್ನು ನಿಂದಿಸಿ ಉಳಿದವರಿಲ್ಲ ಪ್ರಭು. ನಿಂದಿಸಬೇಡಿ. ಏನು ಪಂಡಿತೋತ್ತಮರೇ, ತಂದೆಯಾದ ಸೂರ್ಯದೇವನಿಗೆ ಕುಷ್ಠರೋಗವನ್ನು ಕೊಟ್ಟನು. ರಥಕ್ಕೆ ನಡೆಸುತ್ತಿದ್ದ ಅರಣ ಕೈಕಾಲು ಸಹ ಎಳವಾದವು. ರಥವನ್ನು ಓಡುತ್ತಿದ್ದ 7 ಅಶ್ವಗಳ ಸಹ ನೇತ್ರಗಳ ಹೋದವು. ತನ್ನ ತಾಯಿಯು ತನ್ನ ಮಗನನ್ನು ನೋಡಲು ಬಂದ ತಾಯಿಯನ್ನು ಬೇಡಿಕೊಂಡಾಗ ಪ್ರಪಂಚವಿದಾಯಿತು. ಈ ನನ್ನ ಸಭಾ ಸ್ಥಾನದಲ್ಲಿ ಆ ಶನಿಯ ವಿಚಾರವನ್ನು ಮತ್ತೊಮ್ಮೆ ಹೇಳಬೇಡಿ. ಮಹಾಪ್ರಭು, ನಿಮಗೇನಾದರೂ ಮೃತ್ಯುಭ್ರಾಂತಿ ಉಂಟಾಗಿರುವುದೇ? ನೀವು ಆಡುತ್ತಿರುವ ಇಂದಿನ ವಾಣಿಯು ಆ ಶನಿದೇವರ ಕಿವಿ ಕರ್ಣಕ್ಕೇನಾದರೂ ಬಿದ್ದರೆ ನಿಮ್ಮನ್ನು ಸುಮ್ಮನೆ ಬಿಡುವುದಿಲ್ಲ ಪ್ರಭು, ಸುಮ್ಮನೆ ಬಿಡುವುದಿಲ್ಲ. ರಾಮನಾಥಮರೇ, ಆ ನಿನ್ನ 2 ಅಕ್ಷರ ಶನಿ ಈ ನನ್ನನ್ನು ಏನು ಮಾಡಬಲ್ಲನು? ಪದೇ ಪದೇ ಆ ಶನಿ ವಿಚಾರವನ್ನು ಹೇಳಿದರೆ ಆ ಶನಿಯನ್ನು ಇಲ್ಲಿ ಕರೆಸಿದರೆ ಸರಿವಾಯಿತು, ಇಲ್ಲದಿದ್ದರೆ ನಿಮ್ಮನ್ನು ಬಾರಯ್ಯ ಶನಿದೇವಾ ಬಂಧನವ ಬಿಡಿಸೋ ಬಾರಯ್ಯ ಶನಿದೇವಾ ಬಂಧನವ ಬಿಡಿಸೋ ದೇವಾ, ಬಂಧನವ ಬಿಡಿಸೋ ಬಾರಯ್ಯ ಶನಿದೇವಾ ಬಂಧನವ ಬಿಡಿಸೋ ದೇವಾ, ಬಂಧನವ ಬಿಡಿಸೋ. ದೇವರ ದೇವಾ ಶನಿ ಮಹಾದೇವ ಪರಮಾತ್ಮ, ದೇವರ ದೇವಾ ಶನಿ ಮಹಾದೇವ ತಂದೆ ದರೆಯೊಳಗೆ ದೇವಾ, ತಂದೆ ದರೆಯೊಳಗೆ ಬಾರಯ್ಯ ಶನಿದೇವಾ ಬಂಧನವ ಬಿಡಿಸೋ ದೇವಾ, ಬಂಧನವ ಬಿಡಿಸೋ.
ತಂದೆ ದಾರೆಯೊಳಗೆ ದೇವ ಬಾ ತಂದೆ ದಾರೆಯೊಳಗೆ ಆರಯ್ಯ ದೇವ ಬಂಧನವ ಬಿಡಿಸೋ ದೇವ ಬಂಧನವ ಬಿಡಿಸೋ ಹೇ ಪರಮಾತ್ಮ ಶನಿದೇವ ತಾರೆಯ ಮರದಲ್ಲಿ ನೆಲೆಸಿರುವವನೇ ಪರಮಾತ್ಮ ಶನಿದೇವ ತಾರೆಯ ಮರದಲ್ಲಿ ನೆಲೆಸಿರುವವನೇ ಬಾ ತಂದೆ ದಾರೆಯೊಳಗೆ ದೇವ ಬಾ ತಂದೆ ದಾರೆಯೊಳಗೆ ಆರಯ್ಯ ಶನಿದೇವ ಬಂಧನವ ಬಿಡಿಸೋ ದೇವ ಬಂಧನವ ಬಿಡಿಸೋ ಕೂಡಿದ ಸಭೆಯಲ್ಲಿ ರಾಜನು ಜರಿದು ದೇವ ಕೂಡಿದ ಸಭೆಯಲ್ಲಿ ರಾಜನು ಜರಿದು ಬಾ ತಂದೆ ದಾರೆಯೊಳಗೆ ದೇವ ಬಾ ತಂದೆ ದಾರೆಯೊಳಗೆ ಆರಯ್ಯ ಶನಿದೇವ ಬಂಧನವ ಬಿಡಿಸೋ ದೇವ ಬಂಧನವ ಬಿಡಿಸೋ ಹೇ ಪರಮಾತ್ಮ ಶನಿದೇವ ಈ ರಾಜನ ಬಾಧೆಯನ್ನು ನಾನು ಸಹಿಸಲಾರೆನು ತಂದೆ ಬಂದು ಬೇಗ ಬಂದು ನನ್ನನ್ನು ರಕ್ಷಿಸು ತಂದೆ ರಕ್ಷಿಸು